ತೇಯೋ ವಾರಿ ಮೃಗಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಸೃಷ್ಟಿಸ್ಥಿತ್ಯಪ್ಯಯೇಹಾನೇತಿ ದೃಶಿತಮೋ ಬಂಧಮೋಕ್ಷಾಸ್ಯ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಪಂಚಭೂತಾತ್ಮಕಂದೇ ಮಾತರಿಶ್ವಾದಲ್ಲ ಭಕ್ತ್ಯಾ ಗೋ ಗುರು ವಿಪ್ರೇಷು ವಿಶ್ವಕ್ಸೇನ ಅನುವರ್ತಿಷು ಕ್ರಿಯಾ ಪ್ರಶ್ರಯಶೀಲಾಭ್ಯಾಮೇ ಕೀರ್ತ್ಯಾ ಊರ್ಧ್ವಗೀತಯ ಕುಂಭಿಃ ತ್ರೈಲೋಕ್ಯೇ ತತ್ರ ತತ್ರ ಪ್ರವಿಷ್ಟಃ ಕರ್ಮರಂಧೇಷು ಶ್ರೀರಾಮನಾಮಃ ಸತಾನುವಾ. ಭಕ್ತ್ಯಾ ರಾಮದೇವರು ದೃಷ್ಟಾಂತ ಕೊಡ್ತಾರೆ. ಭಕ್ತ್ಯಾ ಯೋ ಗುರು ವಿಪ್ರೇಷು ವಿಶ್ವಕ್ಸೇನ ಅನುವರ್ತಿಷು ಕ್ರಿಯಾ ಪ್ರಶ್ರಯಶೀಲಾಭ್ಯಾಂ ಆತ್ಮತುಲ್ಯ ಪರೋಕ್ಯಮೇ. ಗೋ ಗುರು ವಿಪ್ರೇಷು, ಗೋ ಗೋವುಗಳಲ್ಲಿ, ಗುರುಗಳಲ್ಲಿ, ವಿಪ್ರೇಷು ವಿಪ್ರರಲ್ಲಿ, ಭಕ್ತ್ಯ ಭಕ್ತಿಯನ್ನು ಜೊತೆಗೆ ವಿಶ್ವಕ್ಸೇನಾನುವರ್ತಿಷು, ವಿಶ್ವಕ್ಸೇನೋ ಜನಾರ್ದನ ದೇವರ ಅನುಯಾಯಿಗಳಾಗಿರ್ತಾರೆ, ಅವರಲ್ಲಿ ಭಕ್ತಿಯಿಂದ ನಡ್ಕೋಬೇಕು ಅಂತ ತೋರಿಸ್ಕೊಡು. ಕ್ರಿಯಾ ಪ್ರಶ್ರಯಶೀಲಾಭ್ಯಾಂ, ಪ್ರಶ್ರಯ ಅಂದರೆ ವಿನಯ, ಶೀಲ ಅಂದರೆ ಒಳ್ಳೆಯ ಕ್ಯಾರೆಕ್ಟರ್, ಆತ್ಮತುಲ್ಯ ಪರೋಕ್ಯಮೇ. ಅದು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಕೆಲಸ ಅಂತ ತಿಳ್ಕೊಂಡ್ಬಿಡೋದು. ಅರ್ಥ ಆಯ್ತಾ? ಅವ್ರ ಕೆಲಸ ಅಂತಲ್ಲ, ಏನು ಕೆಲಸ ನಮ್ಮ ಕೆಲಸ ಮಾಡಿದರೆ ಹಾಗೆ ಹಾಗೆ ಮಾಡಬೇಕು. ಅದನ್ನು ದೇವ್ರ ಕೆಲಸ ಅಂತ ಒಪ್ಪಿಸ್ಬೇಕು. ಅರ್ಥ ಮಾಡಿಕೊಂಡ್ರೆ ಅದು ಮಾತು ಅರ್ಥ ಮಾಡಬೇಕು. ಆತ್ಮತುಲ್ಯ ಪರೋಕ್ಯಮೇ. ನಮ್ಮ ಕೆಲಸ ಮಾಡ್ಬೇಕು, ಯಾವುದೇ ಸಂಶಯ ಇಲ್ಲ. ಆದರೆ ಬೇರೆಯವ್ರ ಕೆಲಸ ಹೇಗೆ ಮಾಡಬೇಕು ಅಂದರೆ ನಮ್ಮ ಕೆಲಸ ಮಾಡಬೇಕು. ಕೀರ್ತ್ಯ ಊರ್ಧ್ವಗೀತಯ ಕುಂಭಿಃ ತ್ರೈಲೋಕ್ಯೇ ತತ್ರ ತತ್ರ ಪ್ರವಿಷ್ಟಃ ಕರ್ಮರಂಧೇಷು ಶ್ರೀರಾಮ್ ರಾಮಸ್ಸಭಾವಿಹ. ಕೀರ್ತ್ಯ ಊರ್ಧ್ವಗೀತಯ, ಕೀರ್ತಿ ಹಾಗಿರೋ ನಿತ್ಯ ಊರ್ಧ್ವಗೀತಯ, ಮೇಲು ಹೋಗ್ತಾ ಇರಬೇಕು, ಕೀರ್ತಿ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗಬೇಕು, ಕಡಿಮೆ ಅಂತ. ಕುಂಭಿಃ ತ್ರೈಲೋಕ್ಯೇ ತತ್ರ ತತ್ರ ಪ್ರವಿಷ್ಟಃ ಕರ್ಮ, ಎಲ್ಲಿ ಹೋದರೂ ಕೂಡ ಹೆಸರು ಕೇಳಬೇಕು. ಶ್ರೀರಾಮ್ ರಾಮಸ್ಸಭಾವಿಹ, ಎಲ್ಲ ಅರ್ಥದಲ್ಲೂ ಕೂಡ ರಾಮದೇವರಾಗಿರಬೇಕು, ಹಾಗಿರಬೇಕು ಮತ್ತು ದೃಷ್ಟಾಂತ ಕೊಡ್ತಾರೆ. ರಾಮದೇವ ಹಾಗೆ ನಡ್ಕೊಂಡು ದೊಡ್ಡವರಿಗೆ ಹಾಗೆ ಚಿಕ್ಕವರಿಗೆ ಹಾಗೆ ಒಟ್ಟು ಎಲ್ಲರಲ್ಲೂ ಕೂಡ ಅವರವರಿಗೆ ಡ್ಯೂ ರೆಸ್ಪೆಕ್ಟ್ ಅಂತ ಹೇಳ್ತಾರಲ್ಲ, ಅದನ್ನು ಕೊಟ್ಟು ನಡ್ಬೇಕು. ಗುರುವಿಪ್ರೇಷು ಭಕ್ತ್ಯಾಚ ಪರೇಷಾಂ ಹಿತಕೃತ್ಯಯ ವಸ್ತ್ರೇಣ ಚ ಕೀರ್ತ್ಯಾಚ ಕೀರ್ತ್ಯಾಚ ಪೃಥು ರಾಮ ಮನೋರಥ. ರಾಮ ಕೂಡ ವತ್ಸ ಚಕ್ರವರ್ತಿ ಹಾಗಿದ್ದ, ರಾಮದೇವ ನಡ್ಕೊಂಡ ಇತಿ ಬ್ರಹ್ಮಾಂಡೇ. ನ ಗುರುಃ ನ ಚ ಧರ್ಮೋ ಅಸ್ತಿ ರಾಮದೇವಸ್ಯ ಪುತ್ರಚಿತ್ ತಥಾಪಿ ಧರ್ಮರಕ್ಷಾರ್ಥಂ ಗುರುಭಕ್ತಿಂ ಅತರ್ಶಯೇತಿ ವಾರ. ಈ ರಾಮದೇವ ನಡ್ಕೊಂಡ ಅಂತ ಹೇಳಿದ್ರಲ್ಲ, ರಾಮದೇವ ಹಾಗೆ ನಡ್ಕೋಬೇಕಾಗಿತ್ತ ಅಂದರೆ ರಾಮದೇವರಿಗೆ ಅದೇನೂ ಇಲ್ಲ, ಆದರೆ ಲೋಕಕ್ಕೆ ಅದನ್ನು ಶಿಕ್ಷಣ ಮಾಡಬೇಕು ಅಂತ ನಡ್ಕೊಂಡಿದ್ದಾರೆ. ಗುರುವಿಪ್ರೇಷು ಭಕ್ತ್ಯಾಚ, ನೋಡಿ ಗುರುವಿಪ್ರೇಷು ಗೋಬ್ರಾಹ್ಮಣ ಹಿತಾಯಚ, ಗುರುಗಳಲ್ಲಿ ವಿಪ್ರರಲ್ಲಿ, ಗುರುಗಳು ವಿಪ್ರರಲ್ಲೇ ಗುರುಗಳು ಶ್ರೇಷ್ಠ, ಅದರಲ್ಲೂ ವಿಪ್ರರು. ನಮ್ಮಲ್ಲಿ ಏನಾಗಿದೆ, ನಮ್ಮ ಗುರುಗಳು ಉಳಿದೋ ಸಂಬಂಧ ಇಲ್ಲ ಅಂತ ತಿಳ್ಕೊಂಡ್ರೆ ತಪ್ಪು. ಎಲ್ಲರನ್ನೂ ಕೂಡ ಗೌರವದಿಂದ ಕಾಣಬೇಕು. ಪರೇಶಾಂ ಹಿತಕೃತ್ಯಯ, ದೇವರಿಗೆ ಬೇರೆಯವರಿಗೆಲ್ಲ ಹಿತವನ್ನು ಹಂಚಬೇಕು. ವಸ್ತ್ರೇಣತೆ ಕೀರ್ತ್ಯಾಚ, ವಿನಯ ಇರಬೇಕು, ಕೀರ್ತಿ ಇರಬೇಕು. ಈ ರೀತಿಯಲ್ಲಿ ಪುಷ್ಪ ಚಕ್ರವರ್ತಿ ರಾಮನನ್ನು ಅನುಸರಿಸಿ ನಡೆದ. ದೊಡ್ಡವರು ಅನುಸರಿಸಿ ನಡಿ ಅಂತ ಹೇಳಿದಾಗ ಅದು ಅನುಸರಿಸಿ ನಡೆದಾಗ ಅವ್ರು ಮಾಡಿದ ಕೆಲಸ ಉಪಯೋಗ ಆಗುತ್ತೆ. ನೀವು ಮಾಡ್ಕೊಳ್ಳಿ, ನಾವು ಮಾಡೋದಿಲ್ಲ ಅಂದರೆ ತಪ್ಪಾಗುತ್ತೆ. ನ ಗುರುಃ ನ ಚ ಧರ್ಮೋಸ್ತಿ ರಾಮದೇವಸ್ಯ ಪುತ್ರಚಿತ್ ತಥಾಪಿ ಧರ್ಮರಕ್ಷಾರ್ಥಂ ಗುರುಭಕ್ತಿಂ ಅದರ್ಶಯತಿ ವಾದ. ರಾಮದೇವರು ಯಾವ ಗುರು, ಏನು ತಾನೇ ಸರ್ವಸುತ್ತ, ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಆದರೂ ಯಾಕೆ ಹಾಗೆ ಮಾಡಿದರು ಅಂದರೆ ಲೋಕ ಶಿಕ್ಷಣಕ್ಕೆ. ನಾ ಗುರುಃ ನ ಚ ಧರ್ಮ ಅಸ್ತಿ ರಾಮದೇವಸ್ಯ ಪುತ್ರಚಿತ್ ತಥಾಪಿ ಧರ್ಮರಕ್ಷಾರ್ಥ, ತಾನೇ ಮಾಡಿದ ಧರ್ಮ ವ್ಯವಸ್ಥೆ ಉಳಿಸಬೇಕು ಅಂತ ಹೇಳಿ ಗುರುಭಕ್ತಿಂ ಅದರ್ಶಯತೆ, ಗುರುಭಕ್ತಿಯನ್ನು ಪರಮಾತ್ಮ ತೋರಿಸಿದ. ಇತಿ ವಾರಾಹೇ ಇತಿ ಚತುರ್ಥ ತಾತ್ಪರ್ಯೆ ದ್ವಾವಿಂಶೋ ಅಧ್ಯಾಯ. ಪುಸ್ತಕದ ಕಥೆ ಹೋಗುವುದು ಪ್ರಾಚೀನ ಬರೆದಾದರ ಕಥೆ ಅಪೊಳ್ಳ ಉಪಾಖ್ಯಾನದ ಬರುತ್ತೆ. ಪ್ರಾಚೀನ ಉಪದೇಶ ಎಲ್ಲ ನಡೆದಿದೆ. ಮುಂದಿನ ವಿಷಯ ಹೇಳ್ತಾರೆ. ತಸ್ಯಾನಯ ಭಗವತಃ ಪರಿಶುದ್ಧ
ಪರಿಶುದ್ಧಕರ್ಮ ಸತ್ವಾತ್ಮನಃ ತದರು ಸಂಸ್ಮರಣಾನುಪೂರ್ವ್ಯಾ ಧ್ಯಾನಂ ವಿರಕ್ತಿ ಮದಹು ನಿಶಿತೇನ ಯೇನ ಛೇದ ಸಂಶಯ ಪದಂ ನಿಜಜೀವಕೋಶಂ ಅಸ್ಯ ಅನಯಾ ಭಗವತಃ ಪರಿಶುದ್ಧಕರ್ಮ ಸತ್ವಾತ್ಮನಃ ತದನು ಸಂಸ್ಮರಣಾನುಪೂರ್ವ್ಯಾ ಜ್ಞಾನಂ ವಿರಕ್ತಿಮತ್ ಅಭೂತ್ ನಿಶಿತೇನ ಯೇನ ಚಿಚ್ಛೇದ ಸಂಶಯ ಪದಂ ನಿಜ ಜೀವಕೋಶಂ. ಪರಿಶಾಸ್ತ್ರಂತೆ ಮುಂದುವರಿಸ್ತಾರೆ. ತಸ್ಯ ಅನಯಾ ಭಗವತಃ ಪರಿಶುದ್ಧ ಕರ್ಮ ಸತ್ವಾತ್ಮನಃ, ದೇವರ ಅನುಗ್ರಹದಿಂದ ಪರಿಶುದ್ಧ ಸತ್ವ ಮತ್ತು ಪರಿಶುದ್ಧ ಕರ್ಮ. ಸತ್ವ ಅಂದರೆ ಮನಸ್ಸು ಅಂತಲೂ ಅರ್ಥ. ಪರಿಶುದ್ಧವಾದ ಮನಸ್ಸು, ಪರಿಶುದ್ಧವಾದ ನಡತೆ, ಮಾತು, ಕೃತಿ ಎಲ್ಲದರಲ್ಲೂ ಕೂಡ ಶುದ್ಧತೆಯನ್ನು ಇಟ್ಟುಕೊಂಡಿದ್ದ. ಸತ್ವಾತ್ಮನಃ ತದನು ಸಂಸ್ಮರಣಾತ್ ಪೂರ್ವ್ಯ, ಅನುಪೂರ್ವ್ಯನ ಶ್ರುತಿ ಅಂತ ಹೇಳಿದ್ದಾನೆ. ಪರಮಾತ್ಮನನ್ನು ಶ್ರುತಿ ವೇದೋಕ್ತವಾದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಅನುಸ್ಮರಣೆ ಮಾಡಿಕೊಂಡಿದ್ದಾನೆ. ಜ್ಞಾನಂ ವಿರಕ್ತಿ ಮತ್ತು ವಿರಕ್ತಿಯಿಂದ ಕೂಡಿದ ಜ್ಞಾನ, ವಿರಕ್ತಿಯಿಂದ ಕೂಡಿದ ಜ್ಞಾನ, ಸರಿಯಾದ ಜ್ಞಾನ ಹಾವಿದೆ. ಏನು ಮಾಡ್ತಾನಾಗ? ಮುಟ್ಲಕ್ಕೆ ಹೋಗ್ತಾನೆ, ದೂರ ಇರ್ತಾನೆ, ಓಡೋಗ್ತಾನೆ. ಅದು ಜ್ಞಾನಕ್ಕೆ ಫಲ. ಅದು ಗೊತ್ತಿಲ್ಲದೆ ಮುಟ್ತಾನೆ, ಅದು ಬೇರೆ. ಗೊತ್ತಾದ್ಮೇಲೆ ಏನು ಮಾಡಬೇಕು? ತಕ್ಕಂತೆ ನಡ್ಕೋಬೇಕು. ಅದಕ್ಕೆ ಜ್ಞಾನ ವಿರಕ್ತಿ ಮತ್ತು ಜ್ಞಾನಂ, ವಿರಕ್ತಿಯಿಂದ ಒಡಗೂಡಿದ ಜ್ಞಾನವನ್ನು ಹೊಂದಿರಬೇಕು. ನಿಶಿತೇನ ಏನ, ಜ್ಞಾನ ಹೇಗಿರಬೇಕು? ಶಾರ್ಪ್ ಇರಬೇಕು. ವಿಮಲೈ ಶ್ರುತಿಷಾಢ ನಿಶಾತತಮೈಹಿ ಸುಮನೋ ಶಿಫಿರಾಸು ನಿಹತ್ಯ ದೃಢಂ. ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದಾರೆ ಹೇಗಿರಬೇಕು? ಜ್ಞಾನ ನಿಶಿತವಾಗಿರಬೇಕು. ನಿಶಿತ ಯಾವಾಗ ಆಗುತ್ತೆ? ಶಾರ್ಪನ್ ಆಗೋದು ಯಾವಾಗ? ಶ್ರುತಿಷಾಢ ನಿಶಾತತಮೈಹಿ, ಶ್ರವಣ ಮಾಡಬೇಕು. ಏನು ಶ್ರವಣ ಮಾಡಬೇಕು? ಶ್ರುತಿ ಶ್ರವಣ ಮಾಡಬೇಕು. ಶ್ರವಣ ಮಾಡಿ 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 ಶಾರ್ಪ್ ಇರಬೇಕು. ಇವತ್ತು ಮೊಂಡ ಕತ್ತರಿಯಿಂದ ಏನೂ ಮಾಡೋಕ್ಕಾಗೋದಿಲ್ಲ, ಶಾರ್ಪ್ ಇರಬೇಕು. ಮನಸ್ಸು ಹೇಗೆ? ಅದು ಸಾಧನ, ದೊಡ್ಡ ಸಾಧನ, ಶಸ್ತ್ರ ಇದ್ದಾಗೆ. ಅದನ್ನು ಹೇಗೆ ಇಟ್ಕೊಂಡಿರ್ಬೇಕು? ಯಾವಾಗಲೂ ಶಾರ್ಪ್ ಇರಬೇಕು. ಶಾರ್ಪ್ ಯಾವಾಗಿರುತ್ತೆ? ಶ್ರವಣ ಮಾಡಿ 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 ಶಾರ್ಪ್ ಆಗಿರುತ್ತೆ. ಶ್ರವಣಾದಿ ಅಷ್ಟಾದರೂ ಇರ್ಬೇಕು. ಓದ್ತಾ ಅಷ್ಟು ಬಂದರೆ ಎಷ್ಟು ಅವಶ್ಯ ಅಲ್ವೇನು? ಈ ಥರ ಹೇಳ್ತಾರೆ. ಔಷಧಿ ತೊಗೊತಿದ್ರೆ ಸರಿ ಸೇರಿದೆ, ತೊಗೊತಿದ್ರೆ ಟ್ರೀಟ್ಮೆಂಟ್ ಮಾಡೋಕ್ಕಾಗುತ್ತೆ. ತೊಗೊಂಡ್ರೆ ಸರಿ ಹೋಗೋದಿಲ್ಲ ಅಂದರೆ ಸರಿ, ಅಷ್ಟಾದರೂ ಎಫೆಕ್ಟ್ ಇದೆ ಅಂದರೆ ಕೀಪ್ ಇಟ್ ಅಪ್ ಅಂತಾರಲ್ಲ ಹಾಗೆ. ಪೃಥ್ವಿ ಚಕ್ರವರ್ತಿ ಕಂಟಿನ್ಯೂ ಮಾಡಿದ್ದಾರೆ. ಹಾಗಿದ್ದಾನೆ. ದೇವರು ಸ್ಮರಣೆ ಮಾಡ್ಕೊಂಡು ಆ ಮನಸ್ಸು ಶುದ್ಧವಾಗಿಟ್ಕೊಂಡಿದ್ದ. ಯಾವಾಗಲೂ ಕೊಳಕಾದ ತಕ್ಷಣ ನೀರು ಹಾಕಿದ್ರೆ ಹೋಗಿಬಿಡುತ್ತಲ್ಲ ಆ ಥರ. ಶಾಸ್ತ್ರವಾದ ಮಾಡ್ತಾಯಿದ್ರೆ ಮೈಂಡ್ ಯಾವಾಗಲೂ ಫ್ರೆಶ್ ಆಗಿರುತ್ತೆ. ತಥಾಪಿ ಧರ್ಮರಕ್ಷಾರ್ಥ ಜ್ಞಾನಂ ವಿರಕ್ತಿಮತ್ ಅಹೂನ್ ನಿಶಿತೇನ ಏನ ಚಿಚ್ಛೇದ ಸಂಶಯ ಪದಂ ನಿಜ ಜೀವಕೋಶಂ. ನಿಜ ಜೀವಕೋಶ ತನ್ನ ಸ್ವರೂಪವನ್ನು ಯಾವುದೇ ರೀತಿಯಲ್ಲಿ ಸಂಶಯಕ್ಕೆ ಒಳಗಾಗದಂತೆ ನೋಡ್ಕೊತಾನೆ. ಜ್ಞಾನ ಸಂಪಾದನೆ ಮಾಡಬೇಕು, ಎಷ್ಟು ಮುಖ್ಯನೋ. ಸಂಶಯಕ್ಕೆ ಒಳಗಾಗಬಾರ್ದು. ದಾರಿ ಗುರಿ ಮುಟ್ಟಕ್ಕೆ ಹೋಗ್ತಿದ್ದಾರೆ, ಡೌಟ್ ಬಂದು ದಾರಿ ಸರಿಯಿಲ್ಲ ಅಂತೇಳಿ ತಕ್ಷಣ ಏನಾಯ್ತು? ಒಂದು ಪ್ರಯಾಣ ಕಟ್ಟಾಗುತ್ತೆ. ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡ್ತಾನೆ, ಕೇಳ್ತಾನೆ. ಆ ಸರಿಗಾಲ ತೊಂದರೆ ಆಗುತ್ತೆ, ಏನೇನೋ ಆಗೋಗ್ಬಿಡುತ್ತೆ. ಪೆಟ್ರೋಲ್ ಭಾರಿ ಕಡಿಮೆ ಬೆಲೆ ಇರುತ್ತೆ, ಸುತ್ತಾಗಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಅಲ್ಲೇ ನಿಂತ್ಬಿಡ್ಬೇಕಾಗುತ್ತೆ. ಈ ರಿಸ್ಕ್ ಇದೆ. ಆ ದೃಷ್ಟಿಯಿಂದ ಸರಿಯಾದ ಜ್ಞಾನ ಇರಬೇಕು, ಸಂಶಯ ಇರಬಾರ್ದು, ನಿಶ್ಚಯ ಇರಬೇಕು. ಆಗ ಅವರು ಆ ಫುಲ್ ಸ್ಪೀಡಲ್ಲಿ ಹೋಗ್ಬೇಕಾದ್ರೆ. ಹಾಂ, ನಿಜ ಜೀವಕೋಶ ಅಂದರೆ ತನ್ನ ಸ್ವರೂಪ ಅಂತ. ಅದು ಯಾವ ಸ್ವರೂಪ ಯಾವಲ್ಲಿ ಏನಾಗಬೇಕು? ಸಾಕ್ಷಿ ಇಂದ್ರಿಯ ಆ್ಯಕ್ಟಿವೇಟ್ ಆಗಬೇಕು. ಮನಸ್ಸು ಕೆಡಿಸ್ಕೊಂಡ್ಬಿಡ್ತಾನೆ, ಸಾಕ್ಷಿ ಇಂದ್ರಿಯ ವರ್ಕೇ ಮಾಡೋದಿಲ್ಲ. ನೀವು ಹೊರಗಡೆಗೆ ಕಣ್ಣು ಸರಿ, ಇವೆಲ್ಲ ಅದು ಬರೀ ತಪ್ಪುಗಳು ಸುರಿಮಣೆ ಆಗುತ್ತೆ. ಪ್ರತಿಯೊಂದು ಕಣ್ಣು ಸರಿ ಇದೆ, ನೋಡ್ಕೊಳ್ಳೋ ರೀತಿ ಸರಿ ಇದೆ, ಪ್ರತಿಯೊಂದು ಸರಿಯಾಗಿ ಕೇಳುತ್ತೆ ಶಬ್ದಗಳನ್ನು. ಸ್ವಲ್ಪ ತಪ್ಪು ಕೇಳಿಸ್ಕೊಂಡ್ರು ಕೂಡ ಅದು ಅಪಚಾರಕ್ಕೆ ಕಾರಣ ಆಗುತ್ತೆ. ಆ ರೀತಿ ಮೇಂಟೈನ್ ಮಾಡಬೇಕೆಲ್ಲದ. ಆವಿರ್ಭಾವ ತಿರೋಭಾವವು ಜ್ಞಾನಸ್ಯ ಜ್ಞಾನಿನೋಪಿತು ಅಪರೋಕ್ಷ ಅಪೇಕ್ಷ ಅಜ್ಞ ತಥಾ ಜ್ಞಾನಂ ಉತ್ಪನ್ನಮಿತಿ ಪ್ರೋಚ್ಯತೆ ಇತಿ ತಂತ್ರಸಾರಿ. ಕೆಲವೊಮ್ಮೆ ಜ್ಞಾನಿಗಳಿಗೂ ಜ್ಞಾನ ಹುಟ್ಟಿತು ಅಂತ ಹೇಳ್ತಾರೆ. ಜ್ಞಾನಿಗಳಿಗೆ ಜ್ಞಾನ ಹುಟ್ಟಿತು ಅಂತ ಹೇಳಿದರೆ ತಿರೋಧಾನವಾದ ಜ್ಞಾನ ಜ್ಞಾಪಕ ಬಂತು ಅಂತ ಅರ್ಥನೇ ಹೊರತು ಏನಲ್ಲ. ಫಸ್ಟ್ ಅವ್ರ ಜ್ಞಾನ ಬಂದಾಗಿದೆ, ಈಗಾಗಲೇ ಮರ್ತಿದ್ದು ಜ್ಞಾಪಿಸ್ಬಿಟ್ರೆ ಹಾಗೋ ಹಾಗೆ. ಪ್ರೊಫೆಸರ್ ಒಂದು ತಪ್ಪು ಮಾಡಿದ, ಹೇಳಿದ ತಕ್ಷಣ ತಿಳ್ಕೊಂಡ, ಅವ್ನು ಪ್ರೊಫೆಸರ್ ಏನು ಹೋಗಲಿಲ್ಲ. ಅದರಿಂದ ಮರ್ತಿದ್ದೇನಾಯ್ತು ಅವನಿಗೆ? ಈಗ ಜ್ಞಾಪಕ ಆಯ್ತು ಅಷ್ಟೆ. ಅದಕ್ಕೆ ಆಯ್ತಲ್ಲ, ಈಗಾಗಲೇ ಬರೋದೆಲ್ಲ ಮುಂದೋಗಿತ್ತಾಗಲೇ. ಇನ್ನು ಲೇಟಾಗಿದ್ದು ಮುಂದೋಗ್ತಿತ್ತು. ಮನೋ ಆವಿರ್ಭಾವ ತಿರೋಭಾವವು ಜ್ಞಾನಸ್ಯ ಜ್ಞಾನಿನೋಪಿತು. ಅಜ್ಞಾನಿಗಳಿಗೆ ತಿರೋಭಾವ ಆಗುತ್ತೆ ಹೇಳಬೇಕಾಗಿಲ್ಲ, ಆದರೆ ಜ್ಞಾನಿಗಳಿಗೂ ತಿರೋಧಾನವಾಗುತ್ತೆ, ಮರುವು ಬರುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ? ಪ್ರಾರಬ್ಧವಶಾತ್ ಮರುವು ಬರುತ್ತೆ. ಆವಿರ್ಭಾವ ತಿರೋಭಾವವು ಜ್ಞಾನಸ್ಯ ಜ್ಞಾನಿನೋಪಿತು. ಜ್ಞಾನಿ ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ ಇಲ್ಲಿ.
ಅಪೇಕ್ಷ ಅಜ್ಞ ತಥಾ ಜ್ಞಾನಂ ಉತ್ಪನ್ನ. ಯಾವಾಗಲೂ ಅಜ್ಞರಿಗಿರುತ್ತಲ್ಲ ಅವ್ರಿಗೆ ಹೇಳಿದ ಹಾಗೆ ಹೇಳ್ತಾರೆ ಹುಟ್ಟಿತು ಅಂಥೇಳಿ. ಅರ್ಜುನ ಹೇಳಿದ ನಷ್ಟೋ ಮೋಹ ಸ್ಮೃತಿರ್ಲಬ್ಧ ತ್ವತ್ಪ್ರಸಾದಾನ್ ಮಯಾಚ್ಯುತ. ಅರ್ಜುನ ಮೊದಲೇ ಹೇಳಿದ ಗೊತ್ತಾಗೋದಿಲ್ಲ ಅಂತ ಹೇಳಿದ, ತಿಳಿಸ್ಕೊಡು ಅಂತ ಹೇಳಿದ. ಎಲ್ಲ ಹೇಳಿದ ಮೇಲೆ ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ಈ ಎಲ್ಲ ಮತ್ತೆ ಜ್ಞಾಪಕ ಆಯಿತು ಅಂತ ಹೇಳ್ತಾರೆ. ಇದು ಮುಖ್ಯ. ಕಣ್ಣಿದ್ದವನಿಗೆ ಬೆಳಕಾಗಿತ್ತು ತೆಗೆದ ಈ ಕಾಣಿಸುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಕುರುಡನಿಗೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಅವನು ಏನು ಮಾಡಿದ್ರು ಅಷ್ಟೇ. ಆ ದೃಷ್ಟಿಯಲ್ಲಿ ಜ್ಞಾನ ಉತ್ಪನ್ನ ಮಿತಿ ಚೋಚ್ಯತೆ ಇತಿ ತಂತ್ರಸಾರೆ. ತಂತ್ರಸಾರ ಎಷ್ಟು ಸತ್ತು ಕೊಟ್ಬಿಡ್ತಾರೆ. ಚೋಚ್ಯತೆ ತಂತ್ರಸಾರೆ. ಚಿನ್ನಾನ್ಯ ಧೀರ ಧೀರ ಧಿಗತಾತ್ಮಕೆ ಗತಿ ನಿರೀಹ ತತ್ಯಜೆ ಅಚ್ಛಿರದಿದಂ ವಯುನೇನ ಏನ ತಾವತ್ತು ಯೋಗಗತಿಭಿಃ ಯತಿರಪ್ರಯತ್ನೋ ತಾವತ್ ಯಾವತ್ ಅಗ್ರಜ ಕಥಾಸು ರತಿಂ ನ ಕುರ್ಯಾತ್. ಯಾರ್ಗದ ಗವಾಗ್ರಜ ಕಥಾ. ಛಿನ್ನ ಅನ್ಯಧೀಹಿ ಛಿನ್ನ ಅನ್ಯಧೀಹಿ ಅದೇ ತದರಂ ಬಹುಲೋಕ ವಿಚಿಂತ. ಛಿನ್ನ ಅನ್ಯಾಧಿ, ಬೇರೆ ಕಡೆ ಮನಸ್ಸು ಹೋಗೋದನ್ನು ಪೂರ್ತಿ ನಿಲ್ಲಿಸಿದ. ಕಾನ್ಸಂಟ್ರೇಷನ್ ಡ್ರೈವಿಂಗ್ ಮಾಡೋರಿಗೆ ಎಷ್ಟು ಕಾನ್ಸಂಟ್ರೇಷನ್ ಇರಬೇಕು ಅವರಿಗೆ. ಸ್ವಲ್ಪ ಅವ್ರು ಮಾಡೋ ಸ್ವಲ್ಪ ತಪ್ಪು ಕೂಡ ದೊಡ್ಡ ಅಪರಾಧಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ನಮ್ಮ ಗುರಿಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಕೂಡ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು. ಒಂದಷ್ಟೇ ಧ್ಯಾನ ಇದ್ದಾಗ ಲೆಕ್ಕ ಅದೆಲ್ಲ ಕೂಡ ಅದು ಉಪಯೋಗ ಮಾಡ್ಕೋಬೇಕು. ಅದಕ್ಕೆ ಧ್ಯಾನಕ್ಕೆ ಪಾಠ ಪ್ರವಚನ ಈಕ್ವಲೆಂಟ್ ಅಂತ ಕರೀತಾರೆ. ಸರಿಯಾಗಿರೋ ಪುಸ್ತಕ ನೋಡ್ಕೋಬೇಕು, ಓದಬೇಕು, ನೆನಪು ಮಾಡ್ಕೋಬೇಕೆಲ್ಲ ಮಾಡಿದಾಗ ಏಕಾಗ್ರತೆ ಫುಲ್ ಇರುತ್ತೆ. ಅದು ಧ್ಯಾನಕ್ಕಿಂತ ಶ್ರೇಷ್ಠ. ಧ್ಯಾನದಲ್ಲಿ ಡೈವರ್ಷನ್ ಆಗೋ ಸಂಭವ ಇದೆ, ಇಲ್ಲಿ ಆಗ ಚಾನ್ಸಸ್ ಇರೋದಿಲ್ಲ. ಆದ್ದರಿಂದ ಇದು ನಂಬರ್ 1 ಇದೆ. ಅಂಥ ಅವಕಾಶ ಯಾವಾಗಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಉಳಿದೋಗ್ತಾರೆ ಧ್ಯಾನಕ್ಕೆ ಪ್ರಯತ್ನ ಪಡೋದು. ಧ್ಯಾನಕ್ಕೆ ನಡೀತಿರೋ ಕಾಲಕ್ಕೆ ಧ್ಯಾನ ಮಾಡ್ತಾ ಕೂತ್ರೆ ಅದು ಯೋಗ್ಯ ಅಲ್ಲ. ಗೊತ್ತಾಯ್ತಾ? ಅದಕ್ಕಿಂತ ಶ್ರೇಷ್ಠ ಇದೆ ಡೈರೆಕ್ಟ್ ಜ್ಞಾನ ಇದೆ. ಧ್ಯಾನ ಮಾಡೋ ಉದ್ದೇಶ ಏನೋ ಜ್ಞಾನ ಬರಲಿಲ್ಲ, ಅದೇ ಮಾಡ್ತಿರ್ಬೇಕಾದ್ರೆ ಅದನ್ನು ಬಿಡೋಕ್ಕೆ ಕಾರಣ ಇಲ್ಲ. ಅಧಿಗತ ಆತ್ಮಗತಿ. ಅಧಿಗತ ಆತ್ಮಗತಿ. ಆತ್ಮ ಅಂದರೆ ಪರಮಾತ್ಮ, ಗತಿ ಅಂದರೆ ಜ್ಞಾನ. ಪೂರ್ತಿ ಬ್ರಹ್ಮಜ್ಞಾನ ಪೂರ್ತಿ ಬಂದುಬಿಟ್ಟಿದೆ. ನಿರೀಹ, ನೀರು ಬೇರೆ ಕಡೆ ಅಪೇಕ್ಷೆ ಇಲ್ಲ. ಒಂದು ವಿಷಯದ ಒಳ್ಳೆ ಗುರಿ ಸಿಕ್ಕಾಲಕ್ಕೆ ಬೇರೆ ಕಡೆ ಅಪೇಕ್ಷೆ ಪಡೋಕ್ಕೆ ಹೋಗೋದಿಲ್ಲ. ಮತ್ತೆ ನಿರೀಹ ತತ್ ಮತ್ತೆ ಹೇಳ್ತಾರೆ. ತತ್ ತ್ಯಜೆ, ಏನು ಮಾಡ್ತಾನೀಗ ಎಲ್ಲವನ್ನು ತ್ಯಾಗ ಮಾಡ್ತಾನೆ. ಅಚ್ಛಿನದಿದಂ ವಯುನೇನ ಏನ. ವಯುನ ಅಂದರೆ ಜ್ಞಾನ. ಜ್ಞಾನದಿಂದ ಎಲ್ಲವನ್ನು ಕೂಡ ಬಿಡುಗಡೆ ಸಾಧ್ಯ ಆಯ್ತವೆ. ಏನು ಮಾಡಿ ಬಿಡ್ಲಕ್ಕೆ ಹೋಗ್ತಾ ಇಲ್ಲ. ವಿಷಯ ಇದೆ ತಕ್ಷಣ ಏನು ಮಾಡ್ತಾನೆ, ಬಿಟ್ಬಿಡ್ತಾನೆ. ಅಲ್ಲಿ ಹೋಗಬೇಡ, ಹಾವು ಇದೆ ತಕ್ಷಣ ಹುಷಾರಾಗ್ತಾನೆ. ವಿಷಯದಲ್ಲಿ ವಿಷಾದ ಶಬ್ದ ಸೇರಿಬಿಟ್ಟಿದೆ. ವಿಷಯಗಳಿದೆ. ಸೊ ಬೋರ್ಡ್ ಹಾಕಿದ್ದಾನೆ ಪರಮಾತ್ಮ. ವಿಷಯ ಅಂದರೆ ಏನಾದ್ರು ವಿಷಯ ಇದೆ, ಹುಷಾರಾಗಿರಿ ಅಂತ ಅರ್ಥ. ಏನು ಮಾಡಬೇಕಾಗ ಮುಂದೆ ಹಾಕಿರ್ತಾರೆ ಹಾರ್ಶು ಕರು, ಹುಷಾರಾಗಿರಿ. ಅದು ಹಾಕಿದಾಗ ಏನು ಮಾಡ್ತಾರಾಗ ಎಚ್ಚರಿಕೆಯಿಂದ ಡ್ರೈವ್ ಮಾಡ್ತಾರೆ. ಅದೆಲ್ಲ ದೇವರು ಅಲ್ಲೇ ಹಾಕಿದ್ದಾನೆ. ಸರ್ಕಾರಕ್ಕೆ ವ್ಯವಸ್ಥೆ ಹೇಗೆ ಮಾಡ್ತಾರೆ, ದೇವರು ಅಲ್ಲಲ್ಲೇ ಇಟ್ಬಿಟ್ಟಿದ್ದಾರೆ ಹೆಸರನ್ನು. ವಿಷಯ ಹುಷಾರಾಗಿರಿ. ಆದ್ದರಿಂದ ಅರ್ಥ ಮಾಡಿಕೊಂಡು ವಯುನ ಅಂದರೆ ಜ್ಞಾನ. ವಯುನೇನ ತೇನ ತಾವತ್ತು ಯೋಗಗತಿಭಿ. ಯೋಗಗತಿಯಿಂದಾಗಿ ಯತಿ ಅಪ್ರಯತ್ನ. ಯೋಗಗತಿ ಧ್ಯಾನಾದಿಗಳಿಂದಾಗಿ ಯತಿ. ಯತಿ ಅಂದ್ರೇನು? ಸನ್ಯಾಸಿ ಆದ ಅಂತ ಅರ್ಥ ಅಲ್ಲ. ನಿಗ್ರಹ, ಇಂದ್ರಿಯ ನಿಗ್ರಹ, ಜಿತೇಂದ್ರಿಯನಾದ ಅಂತ ಅರ್ಥ. ಅಪ್ರಯತ್ನ ಆ ಸ್ಟೇಜ್ ಬರಬೇಕು. ಪ್ರಯತ್ನ ಮಾಡ್ದೇನೆ ಕಣ್ಣು ಮುಚ್ಕೊಂಡು ಒಂದು ಕ್ಷಣಕ್ಕೆ ಏನಾಗ್ತಾನೀಗ ಆ ಕಡೆ ತಕ್ಷಣ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ಆ ಪ್ರಾಕ್ಟೀಸ್ ಮಾಡಿ ಮಾಡಿ ಹೇಗೆ ಹೋಗಿರ್ತಾನೆ ಅಂದರೆ ಆ ಥರ ಭೂರಿ ಶ್ರೇಷ್ಠನ ಕಥೆ ಹೇಳಿದೆ. ದುರ್ಯೋಧನ ಪಕ್ಷದಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ಕಾರ್ತಿಕ ಯುದ್ಧ ನಡೀತು. ಇನ್ನೇನು ಸಾತ್ವಿಕನ ಕೆಳಗೆ ಬಿಡಿಸಿ ಕೊಲ್ಲಬೇಕು ಅಂತ ಖಡ್ಗ ಎತ್ತಿದ್ದಾನೆ. ಇಷ್ಟ ತಕ್ಷಣ ತೋರಿಸ್ತಾ ಅರ್ಜುನ ನೋಡು ಅಂಥೇಳಿ. ತಕ್ಷಣ ಅರ್ಜುನ ಏನು ಮಾಡಿದ, ಒಂದು ಭಲ್ಲ ಅದು ಹೊಡೆದ ಸೀದಾ ಹೋಗಿ ಆತನು ಇದನ್ನೆಲ್ಲ ಭುಜದವರೆಗೆ ಕಟ್ ಮಾಡಿತು. ಎತ್ತಿದ ಖಡ್ಗ ಸಮೇತ ಬಿದ್ದೋಯ್ತು. ಸಿಟ್ಟು ಬಂತು ಅರ್ಜುನ. ಬೈತಾನೆ, ಏನು ಅರ್ಜುನ ಈಗ ಮೋಸ ಮಾಡೋದು, ನೀವು ಹಿಂದಿನ ಸ್ಥಾನ ಮಾಡಿದ್ದಾನೆ, ಅಭಿಮನ್ಯು ಕೊಡ್ಬೇಕಂತ ತಾನು ಸೇರಿಕೊಂಡಿದ್ದಾನೆ, ಈ ಮೋಸ ಮಾಡೋ ಜ್ವರ ಬೈತಾನೆ. ಕೃಷ್ಣ ಸುಮ್ಮನೆ, ಕೃಷ್ಣನೂ ಬೈತಾನೆ, ಕೃಷ್ಣ ನೀನು ಹೇಳಬಾರ್ದಾಗಿತ್ತು ಅಂತೇಳಿ. ಆಮೇಲೆ ಆ ಕ್ಷಣಕ್ಕೆ ಆಯ್ತು ಇನ್ನೇನು ಮುಗೀತು ಅಂತೇಳಿ ಧ್ಯಾನ ಕೂತ್ಬಿಡ್ತಾನೆ. ಒಂದು ಕ್ಷಣದೊಳಗೆ ಗೊತ್ತಾಯ್ತು ಧ್ಯಾನ ಕೊಡ್ತು. ಆಗ ಸರಸ ಈ ಸಾತ್ವಿಕವಾದ ಒಂಥರ ಕತ್ತರಿಸ್ತಾನೆ. ವಿಚಿತ್ರ. ಆ ಕ್ಷಣದಲ್ಲಿ ಒಂದು ನಿಮಿಷದೊಳಗೆ ಕೂತಾನೆ, ಕಣ್ಣು ಮುಚ್ಚಿ ಅಷ್ಟು ಪೂರ್ತಿ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಅರ್ಥ ಆಯ್ತಾ? ಈಗ ನಿದ್ರೆ ಮಾಡೋ ಕ್ಷಣದಲ್ಲಿ ನಿದ್ದೆ ಬರುತ್ತೆ ಅಂತಾರಲ್ಲ, ಆ ರೀತಿಯಲ್ಲಿ ಅಭ್ಯಾಸ ಇದ್ದರೆ, ಸರಿಯಾಗಿ ವರ್ಕ್ ಮಾಡಿದರೆ ತೊಂದರೆ ಆಗೋದೇನು. ಅದು ನಿರಂತರ ಅಭ್ಯಾಸದಿಂದ ಬರಬೇಕು. ಅದಕ್ಕೆ ಹೇಳಿದರು ಯಾವತ್ ಅತಿ ಅಪ್ರಯತ್ನ ಯಾವತ್ ಗದಾಗ್ರಜ ಕಥಾಸುರತಿಂ ನ ಕುರ್ಯಾತ್. ಇಲ್ಲದೆ ಹೋದರೆ ಗದಾಗ್ರಜ ಕಥಾ. ಗದಾಗ್ರಜ ಅಂದರೆ ಯಾರು? ಹಾಂ,
ಗದಾಗ್ರಜ 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 ಯಾರು? ಕೃಷ್ಣ. ಯಾತಕ್ಕೆ? ತಮ್ಮ ಕೃಷ್ಣ ಆದಮೇಲೆ ಇನ್ನೊಬ್ಬ ಹುಟ್ಟಿದ, ಗದ ಅಂತ ಆತನ ಹೆಸರು. ಆಚಾರ್ಯ ತಮ್ಮ ಅವತಾರ ಮಾಡಿದಾಗ ಹೇಳಿದ್ದಾರೆ ಏನಂತ, ನಿಶಾಚಾರ್ಯರು ಲಕ್ಷ್ಮಣಪುರ ಅಂತ ಹೇಳ್ತಾ ಶೌರಿಗೆ ಕೃಷ್ಣನಿಗೆ ಗದ ಹೇಗೋ ಹಾಗೆ ಹುಟ್ಟಿದ, ಇನ್ನೊಬ್ಬ ಇವರಿಗೆ ಆಚಾರ್ಯ ತಮ್ಮ ಹುಟ್ಟಿದ ಅಂತ ಹೇಳ್ತಾರೆ. ಆದ್ದರಿಂದ ಗದಾಗ್ರಜ ಯಾರಾದ್ರೆ ಈಗ? ಕೃಷ್ಣ. ಗದಾಗ್ರಜಾಯ ನಮಃ. ಕೃಷ್ಣನಿಗೆ ಆತ್ಮಲ್ಲಿ ಯಾವಾಗ ಭಕ್ತಿ ಬರುತ್ತೆ ಇವೆಲ್ಲ ಸಾಲ್ವ್ ಆಗಿಬಿಡುತ್ತೆ. ಮುಖ್ಯ ಗುರಿ ಒಂದು ಬಂತು ಅಂದರೆ ಎಲ್ಲ ಗುರಿ. ಒಂದು ಹುಡುಗ ಓದಲಿಕ್ಕೆ ಶುರು ಮಾಡಿದ ಅಂದರೆ ಇನ್ನು ಸೆಟ್ಲ್ ಆದ ಅಂತ, ಓದ್ತಾನೆ, ಪಾಸ್ ಆಗ್ತಾನೆ, ಕೆಲಸ ಎಲ್ಲ ನಿಶ್ಚಿತ, ಆ ದಾರಿ ಬರಬೇಕು. ಅದನ್ನು ಸರಿಯಾದ ಮಾರ್ಗ ಅಂತ ತಿಳ್ಕೋಬೇಕು. ಅದನ್ನು ಬಿಟ್ಟು ಇವತ್ತು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಎಲ್ಲ ತಪ್ಪಿ ಹೋಗುತ್ತೆ. ಅಪರೋಕ್ಷತೆಯ ವೃತ್ತಿಜ್ಞಾನ ಭೇದ ನಿರೀಕ್ಷಣಂ ಸ್ವರೂಪಜ್ಞಾನ ಸಂಸ್ಥಿತ್ಯ ಜ್ಞಾನತ್ಯಾಗ ಉದೀರ್ಯತೆ ಸ್ವರೂಪಜ್ಞಾನತ ಸಮ್ಯಕ್ ರತಿರ್ವಿಷ್ಣು ಕಥಾಚುಚ ಇತಿ ಬ್ರಹ್ಮತರ್ಕೆ. ಅಪರೋಕ್ಷತೆಯ ವೃತ್ತಿಜ್ಞಾನ ಭೇದ ನಿರೀಕ್ಷಣಂ ಸ್ವರೂಪಜ್ಞಾನ ಸಂಸ್ಥಿತ್ಯ ಜ್ಞಾನತ್ಯಾಗ ಉದೀರ್ಯತೆ. ಒಂದು ಮಾತು ಹೇಳ್ತಾರೆ, ಜ್ಞಾನತ್ಯಾಗ ಮಾಡಿಬಿಡು. ಜ್ಞಾನತ್ಯಾಗ ಮಾಡಿಬಿಡ್ಬೇಕು ಅಂತ ಏನು? ಮನಸ್ಸಿನ ಜ್ಞಾನ ಹೋಗಿ ಸ್ವರೂಪ ಜ್ಞಾನ ಬರಬೇಕು. ಕಣ್ಣು ರಿಪೇರಿ ಆಯಿತು, ಸ್ಪೆಕ್ಸ್ ಹಾಕಿಲ್ಲ, ಗೊತ್ತಾಯ್ತಾ? ಕಣ್ಣು ಸರಿ ಹೋಗಿದೆ. ಅದಿರೋವರೆಗೂ ಡಿಪೆಂಡೆನ್ಸ್ ಇತ್ತು, ಹೋದ್ಮೇಲಿಲ್ಲ. ಅದಕ್ಕೆ ಸ್ಪೆಕ್ಸ್ ತೆಗೆದ್ರೆ ಹೇಗೋ ವೃತ್ತಿಜ್ಞಾನ ಹಾಗೆ. ಭಾಷೆ ಜ್ಞಾನ ಎಂಬುದೇನದು? ಇವತ್ತು ಬಾಯ್ಪಾಠ ಮಾಡಬೇಕು, ನೋಡಿದ ಅರ್ಥ ಆಯಿತು, ಬಿಚ್ಚಿದಾಗ ಏನು ಬರ್ತಾ ಇಲ್ಲ, ಮತ್ತೆ ನೋಡಿದ ಮತ್ತೆ ಬಂತು, ಮತ್ತೆ ಮಾಡ್ತು, ಒಂದು 20 ಸರ್ತಿ ನೋಡ್ದ ಬಂತು ಬಾಯಿ, ಆಮೇಲೆ ಪುಸ್ತಕ ನೋಡ್ತಾ ಇಲ್ಲ, ಅದೇನದು? ಅದನ್ನು ವೃತ್ತಿಜ್ಞಾನ ತ್ಯಾಗ. ಇವರೇನು ಜ್ಞಾನ ತಿಳ್ಕೊಂಡ್ರೆ ಜ್ಞಾನನೇ ಹೋಗಿಬಿಡುತ್ತೆ ಅಂತ ಹೇಳಿದ. ಅದು ಓದಬೇಕಾಗಿಲ್ಲ. ಜ್ಞಾನನೇ ಹೋಗೋದಾದರೆ ವೇಸ್ಟ್ ಆಯ್ತಲ್ಲ ಜ್ಞಾನ, ತಪ್ಪದು. ಅಂದರೆ ಪ್ರತಿಯೊಂದು ಪದನೂ ತಪ್ಪು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಹಾಗೆ ಮಾಡಬಾರ್ದು. ಜ್ಞಾನತ್ಯಾಗ ವೃತ್ತಿಜ್ಞಾನ ತ್ಯಾಗ ಅಂತ ಅರ್ಥ. ಅದೇ ಮಾತು ಉಪನಿಷತ್ತಲ್ಲಿ ಬರುತ್ತೆ. ಹೇಳ್ತಾರೆ ಯಾಜ್ಞವಲ್ಕ್ಯರು, ನೀವು ಯುಕುಂಠಕ್ಕೆ ಹೋದ್ಮೇಲೆ ಪ್ರೇತ್ಯ ಸಂಜ್ಞಾ ನಾಸ್ತಿ, ದೇಹ ಬಿಟ್ಟು ಹೋದ್ಮೇಲೆ ಎಚ್ಚರ ಇರೋದಿಲ್ಲ, ಜ್ಞಾನ ಇರೋದಿಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆ ಕೇಳಿದಾಗ ಇದೇನಿದು, ಏನೋ ಹೇಳಕ್ಕೆ ಹೋಗಿ ಏನೋ ಹೇಳ್ತಿದ್ದೀರಲ್ಲ, ಜ್ಞಾನ ಹೋಗೋದು ಇಷ್ಟು ಕಷ್ಟಪಟ್ಟು ಯಾಕೆ ಓದೋಕ್ಕೋದ್ರೆ ನಾನು ಹಾಗೆ ಹೇಳಲಿಲ್ಲ ಅಂತ, ಹಾಗೆ ಹೇಳಲಿಲ್ಲ ನಾನು. ವೃತ್ತಿ ಜ್ಞಾನ ಹೋಗಿಬಿಡೋದು. ಯಾವ ಜ್ಞಾನ ಉಳಿಯುತ್ತೆ ಈಗ? ಸ್ವರೂಪ ಜ್ಞಾನ ಉಳಿಯುತ್ತೆ. ಕಾಲು ಕುಂಟ್ತಾ ಇದ್ದ, ರಿಪೇರಿ ಮಾಡಿದ್ರೆ ಓಡ್ಕೊತ ಬಂದ, ಏನಾಯ್ತು ಈಗ? ಕಾಲಿನ ಮೊದಲಿನ ದೋಷ ಹೊರಟೋಯ್ತು ಈಗ ಅಷ್ಟೇ. ಈ ದೋಷ ಇಲ್ಲದ ಕಾಲಿದೆ. ಇದು ಅಲ್ಲ ಜನ ಅರ್ಥ ಮಾಡ್ಕೊಂಡ್ರೆ ಏನು ಮಾಡಿಬಿಡ್ತಾರೆ, ಮುಕ್ತಿ ವೈಕುಂಠಕ್ಕೆ ಹೋದ್ಮೇಲೆ ಏನಿರೋದಿಲ್ಲ, ಜ್ಞಾನ ಇರೋದಿಲ್ಲ. ಹಾಗೆ ಅಲ್ಲೇ ಹೋಗ್ಬೇಕು, ಇಲ್ಲೇ ಇದ್ರೆ ವಾಸಿ ಅಂತೇಳಿ. ಅಂದರೆ ಎಲ್ಲ ಮೈನಸ್ ಪಾಯಿಂಟ್ ಬರೋ ಹಾಗೆ ಅಪಾರ್ಥ ಮಾಡಿದ್ದರಿಂದ ಜನಗಳಿಗೆ ಮೋಕ್ಷ ಜ್ಞಾನ ಎಲ್ಲದ್ರ ಬಗ್ಗೆ ಆಸಕ್ತಿ ಹೊರಟೋಗ್ಬಿಡುತ್ತೆ. ಚಿನ್ನ ಅನ್ಯಧೀಹಿ ನೋಡಿ, ಚಿನ್ನ ಅನ್ಯಧೀಹಿ ಎರಡರ್ಥ. ಒಂದು ಬೇರೆ ಕಡೆ ಮನಸ್ಸು ಹೋಗಲಿಲ್ಲ. ಅನ್ಯಧೀಹಿ ಅಂದ್ರೇನು? ವೃತ್ತಿ ಜ್ಞಾನ, ಅದನ್ನು ಕಳ್ಕೊಂಡ್ಬಿಟ್ಟ. ಸರಿಯಾದ ಜ್ಞಾನ ಬಂತ ತನಗೆ. ಅಧಿಗತಾತ್ಮ ಎಕ್ಸಾಮ್ ಹಾಲಲ್ಲಿ ಹೋಗ್ಬೇಕಾದ್ರೆ ಪುಸ್ತಕ ಎಲ್ಲ ಇಟ್ಟು ಹೋಗ್ಬೇಕಲ್ಲ, ಗೊತ್ತಾಯ್ತಾ? ಅದೇ ಬರೀತಿಯಲ್ಲ, ಪುಸ್ತಕ ತೊಗೊಂಡು ಅಂತ ಯಾರು ಹೇಳಿದರೆ ಇಲ್ಲ, ಅದರಲ್ಲಿರೋ ಬರೀಬೇಕು, ಅದನ್ನು ತೊಗೊಂಡೋಗಿ ಬರೀಬಾರ್ದು. ಆ ರೀತಿಯಲ್ಲಿ ಹೊರ ಜ್ಞಾನ ಹೋಗಬೇಕು. ಇನ್ನೊಂದು ಅರ್ಥ ಹೇಳಿದೆ, ಬೇರೆ ಕಡೆ ಮನಸ್ಸು ಹಾಕಲಿಲ್ಲ. ಆ ರೀತಿ ಯಾವತ್ತು ಸ್ವರೂಪ ಜ್ಞಾನ ಸಂಸ್ಥಿತ್ಯ ಜ್ಞಾನತ್ಯಾಗ ಉದೀರ್ಯತೆ. ಸ್ವರೂಪ ಜ್ಞಾನ ಬಂದಾಗ ಜ್ಞಾನತ್ಯಾಗ ಅಂತ ಕರೀತಾರೆ. ಸ್ವರೂಪ ಜ್ಞಾನತಃ ಸಮ್ಯಕ್ ರತಿರ್ವಿಷ್ಣು ಕಥಾಸು ಚ ಇತಿ ಬ್ರಹ್ಮತರ್ಕೆ. ಯಾವಾಗಲೂ ಸಮ್ಯಕ್ ಜ್ಞಾನ ಬರ್ತಾ ಹೋದಂತೆ ವಿಷ್ಣು ಕಥಾಸು, ಭಗವಂತನ ಕಥೆ, ಕಥಾ ಅಂದರೆ ಮಹಿಮೆ ಅಂತ ಅರ್ಥ. ಮಹಿಮೆ ಕೇಳೋದ್ರಲ್ಲಿ ಆಸಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಇತಿ ಬ್ರಹ್ಮತರ್ಕೆ. ಏವಂ ವೀರ ಪ್ರವರ ಅಂದರೆ ಪುಸ್ತಕ ಇಲ್ಲದೆ ಓದಕ್ಕೆ ಬರೋದಿಲ್ಲ. ಅದೇ ಪುಸ್ತಕ ನೋಡ್ಕೊತಿದ್ರೆ ಉಪಯೋಗಕ್ಕಿಲ್ಲ, ಗೊತ್ತಾಯ್ತು? ಡಾಕ್ಟ್ರಾಗಿ ಓದ್ತ ಆಪರೇಷನ್ ಮಾಡ್ತಾ ಓದ್ತಾ ಕೂತ್ಕೊಂಡ್ಬಿಟ್ರೆ ನಿಲ್ಲಿಸ್ಬಿಡೋದು, ಓದ್ತಾ ಕೂತ್ಕೊಂಡ್ಬಿಡೋದು, ಹತ್ತೋಗ್ಬಿಡೋದು. ಹಾಗೆ ಮಾಡೋಂಗಿಲ್ಲ, ಅಲ್ಲೇನು ಮಾಡೋಂಗಿಲ್ಲ, ಆ ಕಡೆ ಈ ಕಡೆ ಗಮನ ಕೊಡೋಂಗಿಲ್ಲ. ಎಲ್ಲ ತಲೆಯಲ್ಲಿರ್ಬೇಕು ಜ್ಞಾನ. ಶಸ್ತ್ರ ಚಿಕಿತ್ಸೆಗೆ ಹೇಗೆ ತಲೆಯಲ್ಲಿ ಜ್ಞಾನ ಇರಬೇಕೋ, ಶಾಸ್ತ್ರ ಚಿಕಿತ್ಸೆಗೂ ತಲೆಯಲ್ಲಿ ಜ್ಞಾನ ಇರಬೇಕು. ಅಲ್ಲಿವರೆಗೂ ಸಾಧನೆ ಮಾಡ್ತಾನೆ ಜ್ಞಾನ. ಅಲ್ಲಿ ಪರೋಕ್ಷ ಜ್ಞಾನ ಫುಲ್ ಆಯಿತು. ಅದನ್ನು ದಾಟಬೇಕು. ಆಮೇಲೆ ಅದನ್ನು ದಾಟಿದ್ರೆ ಏನು ಬರುತ್ತಾಗ ಅದು ಸಿದ್ಧಿಯ. ಆ ಸಿದ್ಧಿಯಿಂದ ಮೋಕ್ಷಕ್ಕೆ ಹೋಗ್ತಾರೆ. ಅಲ್ಲಿ ಹೆಚ್ಚು ಒಳ್ಳೆ ಮಾಡಿದರೆ ಆನಂದವನ್ನು ಆಗುತ್ತೆ. ಅಪರೋಕ್ಷತೆಯ ವೃತ್ತಿ ಜ್ಞಾನಭೇದ ನಿರೀಕ್ಷಣಂ ಸ್ವರೂಪ ಜ್ಞಾನ ಸಂಸ್ಥಿತ್ಯ ಜ್ಞಾನತ್ಯಾಗ ಉದೀರ್ಯತೆ ಸ್ವರೂಪ ಜ್ಞಾನತಃ ಸಮ್ಯಕ್ ರತಿರ್ವಿಷ್ಣು ಕಥಾಸು ಚ ಇತಿ ಬ್ರಹ್ಮತರ್ಕೆ. ಸ್ವರೂಪ ಜ್ಞಾನ ಬಂದ ಮೇಲೆ ಅವನ ಮನಸ್ಸು ಗಟ್ಟಿಯಾಯಿತು. ಮನಸ್ಸಿನಿಂದ ಜ್ಞಾನ ಬಂದರೆ ಏನಾಗುತ್ತೆ, ಬೇರೆ ಬಂದಾಗ ಬಿಟ್ಟುಬಿಡ್ತಾರೆ. ಎಷ್ಟೋ ಜನ ಶಾಸ್ತ್ರ ಓದೋರು ಅದು ಪೂರ್ತಿ ದುರ್ಮಾರ್ಗಕ್ಕೆ ಹೋಗಿಬಿಡ್ಬೋದು. ಅದು ಯಾಕೆ ಮನಸ್ಸೇ ಮುಟ್ಟಿಲ್ಲ ಅವರಿಗೆ, ಮೇಲಿದೆ ಅಷ್ಟೇ. ಚೆನ್ನಾಗಿತ್ತು ಅವ್ರಿಗೆ, ಎಷ್ಟು ಬೆನಿಫಿಟ್, ಅದೇನು ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಟೈಮ್ ಒಂದು ಪಶ್ಚಾತ್ತಾಪ ಬೇರೆ ಪಟ್ಬಿಡ್ತಾರೆ. ಹಾಗೆ ಮಾಡಬಾರ್ದು.
ಅದರ ಮಹತ್ವನೇ ಬೇರೆ. ಸ್ವರೂಪಕ್ಕೆ ಅದು ಅರ್ಥ ಆಯಿತು ಅಂದರೆ ಏನು ಮಾಡಿ ಬಿಡಕ್ಕೆ ಬೆಂಕಿ ಸುಡುತ್ತದೆ. ಪುಸ್ತಕ ಬಾಯ್ಪಾಠ ಮಾಡಿದ್ದೆ ಬೆಂಕಿಯನ್ನು ಮುಟ್ಟಿಬಿಟ್ಟ ಸುಟ್ಟುಕೊಂಡ. ಹೇಗೆ ಬಾಯ್ಪಾಠವಾಗಿತ್ತು ಅಷ್ಟೇ, ಒಂದು ಸುಟ್ಕೊಂಡ್ಬಿಟ್ಟೆ ಆಮೇಲೆ ಮತ್ತೆ ಏನು ಮಾಡಿ ಏನಾಗ ಬೆಂಕಿ ಸುಡೋದು ಅಷ್ಟೇ ಗಟ್ಟಿ ಆಯಿತು. ಆ ರೀತಿ ವಿಷಯ ಗಟ್ಟಿತ ಆಗ್ತಾ ಹೋಗ್ಬೇಕು. ಏವಂಚ ವೀರ ಪ್ರವರ ಸಂಯೋಜ್ಯಾತ್ಮಾನಮಾತ್ಮನಿ ಬ್ರಹ್ಮಭೂತೋ ದೃಢಂ ಕಾಲೇ ತತ್ಯಾಜಸ್ವಂ ಕಲೇವರಂ ಬ್ರಹ್ಮಣಿಭೂತ. ಕೊನೆ ದೇಹತ್ಯಾಗ ಮಾಡಿದ. ಇಲ್ಲಿ ಅಲಕಾನಂದ ತೀರದಲ್ಲಿ ದೇಹತ್ಯಾಗ ಮಾಡಿದ, ಅಲ್ಲಿ ಹೋಗ್ತಾನೆ, ತಪಸ್ ಮಾಡ್ತಾನೆ, ದೇಹತ್ಯಾಗವನ್ನು ಮಾಡಿದ ಗ್ಯಾಪ್ ಇದೆ. ಅದರಲ್ಲಿ ಏನು ಮಾಡಿದ ಅಂತೀಗ ಬ್ರಹ್ಮಭೂತನ ಕೂತ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಇವೆಲ್ಲ ಬ್ರಹ್ಮಭೂತ ಅಂದ್ರೇನು? ಆ ಬ್ರಹ್ಮಾಸ್ತಿ ಅಲ್ಲ, ಬ್ರಹ್ಮಣಿಭೂತ ಬ್ರಹ್ಮಭೂತ. ಭಗವದ್ಗೀತೆಯಲ್ಲಿ ರೇಖಾಸ್ತದ ಬರುತ್ತೆ ಬ್ರಹ್ಮಭೂತ ಶಬ್ದ. ಇದೇ ಅರ್ಥ, ಬ್ರಹ್ಮಣಿಭೂತ. ದೇವರಲ್ಲಿ ಮನಸ್ಸಾಕಿದ ಹೊರತು ದೇವರೇ ಆಗಿಬಿಟ್ಟ ಅಂತ ಅರ್ಥ ಅಲ್ಲ. ಕಾಲೇ ಇನ್ನು ಟೋಟಲ್ ಇನ್ವಾಲ್ವ್ ಏನಂತಾರೆ, ತನ್ಮಯನಾದ ಅಂತ ಹೇಳ್ತಾರೆ. ತನ್ಮಯನಾದ ಅಂದರೆ ಟೋಟಲ್ ಇನ್ವಾಲ್ವ್ಮೆಂಟ್ ಬಂತು ಅಂತ ಅರ್ಥನೇ ಹೊರತು ಅದೇ ಆಗಿಬಿಟ್ಟ ಅಂತ ಅರ್ಥ ಅಲ್ಲ. ತತ್ಯಾಜ ಸ್ವಂ ಕಲೇವರಂ, ತನ್ನ ದೇಹತ್ಯಾಗವನ್ನು ಮಾಡಿದ. ನೋಡಿ, ದೇಹತ್ಯಾಗ ಮಾಡಿದ ಮೇಲೆ ವಿಷ್ಣು ಆಗ್ತಾನಾತ? ವಿಷ್ಣು ತ್ಯಾಗ ಮಾಡೋ ದೇಹ ಇದೆಯಾ? ಇಲ್ಲ. ಇದೆಲ್ಲ ಪೃಥ್ವಿ ಚಕ್ರವರ್ತಿ ದೇವರಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ. ಮತ್ತು ಇದೆ ಅಂತ ಹೇಳ್ತಾರಲ್ಲ ಅಂದರೆ ಆವೇಶ ಅಂತ ಹೇಳ್ಕೋಬೇಕು. ಉತ್ಸರ್ಪಯನ್ ಅಸೂನ್ ಮೂರ್ಧ್ನಿ ಕ್ರಮೇಣ ಆವೇಶ್ಯ ನಿಸ್ಪೃಹ ವಾಯುಂ ಯಯೌ ಕ್ಷಿತೌ ಕಾಯಂ ತೇಜಸ್ತೇಜಸ್ವಿ ಅಯೂಯುಜತ್. ಉತ್ಸರ್ಪಯನ್ ಅಸೂನ್, ಉತ್ಸರ್ಪನ್ ಅಶೂನ್ ಪ್ರಾಣಗಳನ್ನು ಬಿಟ್ಟ. ಮೂರ್ಧ್ನಿ ಕ್ರಮೇಣ ಆವೇಶ್ಯ, ಕಾಲು ಎಲ್ಲಿಂದ ಬರಬೇಕು? ಪಾದದಿಂದ ಹಿಡಿದು ಇಲ್ಲಿವರೆಗೂ ಇಲ್ಲೆಲ್ಲ ಡೈವರ್ಟ್ ಆಗೋ ಚಾನ್ಸ್ ಇರ್ತದೆ, ಗೊತ್ತಾಯ್ತು? ಎಲ್ಲಿವರೆಗೂ? ಎಲ್ಲಿ ಬೇಕಾದ್ರೂ ಹೋಗಿಬಿಡೋದು ಪ್ರಾಣ. ಅದು ಇದನ್ನು ದಾಟಿಬಿಟ್ರೆ, ಮೂಗು ದಾಟಿದ ಮೇಲೆ ಹೋಗೋ ಚಾನ್ಸ್ ಇಲ್ಲ. ಕಣ್ಣು ದಾಟಿಬಿಟ್ರೆ ಇನ್ನು ಇಲ್ಲಿರೋ ಜಾಗನೇ ಕೆಳಗೆ ಬರಾಗಿಲ್ಲ. ಬ್ರಹ್ಮರಂಧ್ರದಿಂದ ಹೊಡ್ಕೊಂಡು ಹೋಗಬೇಕು, ಆಗದು ವಾಪಸ್ ಬರೋ ಚಾನ್ಸೇ ಇಲ್ಲ. ಮೂರ್ಧ್ನಿ ನೋಡಿ, ಇದೆಲ್ಲ ಭಗವದ್ಗೀತೆಯ ಮಾತು. ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣ ಆಸ್ಥಿತೋ ಯೋಗಧಾರಣ. 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆ ರೀತಿ ದೇಹ ಬಿಡಬೇಕು ಅಂತ ಹೇಳ್ತಾರೆ. ಹೇಳ್ತಾರೆ ಇನ್ನೂ ಎಲ್ಲೂ ಇದೇ ಇಲ್ಲ, ಕ್ರಾಸ್ಗಳು ಬರೋದೇ ಇಲ್ಲ. ಸೀದಾ ಇಲ್ಲಿ ಹೋದ್ರೆ ಸೀದಾ ಹೋಗ್ತೀರಿ. ಇಲ್ಲಾದ ಆ ಕ್ರಾಸ್ಗೆ ಹೋಗಬೇಡಿ, ಈ ಕ್ರಾಸ್ಗೆ ಹೋಗಬೇಡಿ ಅಂತ ಹೇಳಬೇಕು. ಮುಂದೆ ಕ್ರಾಸೇ ಇಲ್ಲ. ಯಾಕೆ? ಮೂಗಿನಲ್ಲಿ ಪ್ರಾಣ ಹೋಗಬಾರ್ದು, ಕಣ್ಣಲ್ಲಿ ಹೋಗಬಾರ್ದು, ಎಡಮೂಗಲ್ಲಿ ಹೋಗಬಾರ್ದು, ಎಡಗಣ್ಣಲ್ಲಿ ಹೋಗಬಾರ್ದು, ಬಾಯಲ್ಲಿ ಹೋಗಬಾರ್ದು, ಬಲಗಡೆ ಎಡಗಡೆ ಎಷ್ಟಿದೆ ಅದಕ್ಕೆ. ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ಬೋದು ದಾರಿ ತಪ್ಪಿದಾಗ. ಇಲ್ಲಿ ಬಂದಮೇಲೆ ಮತ್ತಿಲ್ಲ, ದಾರಿ ಇಲ್ಲ ಬೇರೆ. ಇದು ದಾಟಿದ ಮೇಲೆ ಬೇರೆ ಇದು ದಾರಿನೇ, ಎಲ್ಲ ಕ್ಲೋಸ್. ಇದು ಕ್ಲೋಸ್ ಆಗಿರೋ ಡೋರ್, ಅದು ಓಪನ್ ಆಗಬೇಕು. ಅದು ಓಪನ್ ಆಗದೆ ಹೋದರೆ ಮತ್ತೆ ಹುಟ್ಟು ಎಷ್ಟೇ ಮೇಲಕ್ಕೆ ಹೋದರೆ ಹುಟ್ಟು ಬಂದೇ ಬರ್ತಾನೆ ಅಂತ. ಅಸ್ಯೇದಂ ಕಾರಣಮಿತಿ ಜ್ಞಾನಮೇವ ವಿಲಾಪಯನ್ ವಾಯುಂಯಯು. ಕೊನೆಗೆ ವಾಯುದೇವರ ಧ್ಯಾನ ಮಾಡ್ತಾ ಕ್ಷಿತೌ ಕಾಯಂ, ಭೂಮಿ ಮೇಲೆ ದೇಹ ಬಿಟ್ಟು ಹೋಗ್ತಾನೆ. ಯಾಕೆ? ಅದು ಪ್ರಾಕೃತ ದೇಹ ಇತ್ತಲ್ಲ, ಬಿಡಲೇಬೇಕು. 99 ಅಲ್ಲ, 99.9999 ಹೋಗ್ಬೇಕು ಅದಕ್ಕೆ. ಇಲ್ಲಿ ಅದು ಲಾಸ್ಟ್ ಬರ್ತದೆ. ಎಂಥ ಅಪರೋಕ್ಷ ಜ್ಞಾನಿಯಾಗಿದ್ದರೂ ಕೂಡ ಬೇರೆ ಕಡೆಯಿಂದ ದೇಹ ಮತ್ತೆ ಹುಟ್ಟು ಬರ್ತಾರೆ ಅಂತಾನೆ ಅರ್ಥ. ಅದು ಆ ಪ್ರಾರಬ್ಧ ಕರ್ಮ ಕಳೆದು ಹೋಗ್ಬಿಟ್ರೆ ಏನಾಗುತ್ತಾಗ ಸ್ಟ್ರೈಟಾಗಿ ಹೋಗ್ಬಿಡುತ್ತೆ, ಎಲ್ಲರೂ ಹೋಗೋದು. ಅಸ್ಯೇದಂ ಕಾರಣಮಿತಿ ಜ್ಞಾನಮೇವ ವಿಲಾಪನಂ ಸಮಾಧಿಕಾಲೇ ವಿಜ್ಞೇಯಂ ದೇಹಾದೇಹೇ ದರ್ಶನಾತ್ ಪುನಃ ಇತಿ ಚ. ಅಸ್ಯ ಇದಂ ಕಾರಣಂ ಇತಿ ಜ್ಞಾನಮೇವ ವಿಲಾಪನ. ಸರಿಯಾಗಿ ನೋಡಬೇಕು. ಇದು ಯಾವ್ಯಾವ ಅಂಗದಲ್ಲಿ ಒಂದೊಂದೇ ಬಿಟ್ಕೋತಾ ಬರ್ತಾನೆ. ಈಗ ಅದರಲ್ಲಿ ಒಂದು ಇಂದ್ರಿಯ ಹೋದಾಗಲ್ಲ, ಇಂದ್ರಿಯ ಅಭಿಮಾನಿ ದೇವತೆ ನಮ್ಮ ಬಿಟ್ಟು ಹೋಗ್ತಿದ್ದಾರೆ ಅಂತ ಅರ್ಥ. ಅದರ ಧ್ಯಾನ ಮಾಡೋದು, ಅದಕ್ಕೆ ವಿಲಾಪನ ಅಂತ ಕರೀತಾರೆ. ಅಲ್ಲಿ ಲಯ ಚಿಂತನೆ. ವಿಲಾಪನ ಅಂದ್ರೇನು? ಲಯ ಚಿಂತನೆ. ಲಯ ಆಗೋದಿಲ್ಲ, ಅವರು ಲಯ ಚಿಂತನೆ ಮಾಡಬೇಕಾದ್ರೆ ಪ್ರೋಸೆಸ್ಸು. ಈಗ 8ರಲ್ಲಿ 4 ಮೈನಸ್ ಮಾಡೋದ್ರೆ ಏನು ಅರ್ಥ? 8 ಇದೆ, 4 ಇದೆ. ಲೆಕ್ಕ ಏನು ಬರಬೇಕು ನಮಗೀಗ? 4 ಬರಬೇಕು. ಇದು ಲೆಕ್ಕ ಹೇಗೋ ಆ ರೀತಿಯಲ್ಲಿ ದೇಹ ಬಿಡಬೇಕು. ಅವನ ದೇಹದಿಂದ ಡಿಸ್ಕನೆಕ್ಟ್ ಆಗ್ತಾರೆ ಹೊರತು ಬೇರೆ ಕಡೆ ಆಗಿದ್ದೇ ಇರ್ತಾರೆ, ಕೆಲಸ ಮಾಡ್ತಾನೆ ಇರ್ತಾರೆ. ಸಮಾಧಿಕಾಲೇ ವಿಜ್ಞೇಯಂ ದೇಹಾದೇಹೇ ದರ್ಶನಾತ್ ಪುನಃ. ದೇಹ ಅಲ್ಲಿರುತ್ತೆ, ದೇಹ ಹೋಗಿಲ್ಲ, ಅನುಸಂಧಾನ ಮಾಡ್ಕೊಂಡಿದ್ದಾನೆ ಅಷ್ಟೇ ಹೊರತು ಬೇರೆ ಅಲ್ಲ. ಅದಕ್ಕೆ ಧ್ಯಾನ ಅಂತ ಕರೆಯೋದು. ಕ್ಷಿತಿಮಂಭಸಿ ತತ್ತೇಜಸಿ ಅದೋ ವಾಯೋ ನಭಸ್ಯಮಂ ಇಂದ್ರಿಯಾಣಿ ಸಮಸ್ತಾನಿ ತನ್ಮಾತ್ರಾಣಿ ಯಥೋದ್ವ ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಕ್ಷಿತಿ ಎಲ್ಲಿಂದ ಲೋಯೆಸ್ಟ್ ಯಾವುದು ನಮ್ಮಲ್ಲಿರೋದೀಗ? ಪೃಥ್ವಿ. ಅದಕ್ಕೆ ನಾವು ಪೃಥ್ವಿಯಲ್ಲಿರೋದೀಗ. ನಮ್ಮ ದೇಹ ಮೇಲೆ ಯಾಕೆ ಹಾರೋದಿಲ್ಲ ಅಂದರೆ ಪೃಥ್ವಿ ಅಂಶ ಜಾಸ್ತಿ ಇದೆ, ಕೆಳಗೆ ಬಿದ್ದು ಬಿಡುತ್ತೆ. ಈಗ ಒಂದು ಬಲೂನ್ ಊದಿಬಿಟ್ಬಿಟ್ಟು ಮೇಲಕ್ಕೆ ಹೋಗ್ಬಿಡುತ್ತೆ. ಅದಕ್ಕೆ ಏನು ಕಡಿಮೆ ಆಗಿದ್ದಾರೆ ಈಗ? ವಾಯು ಕಡಿಮೆ ಆಗಿ ಜಾಸ್ತಿ ಮೇಲಕ್ಕೆ ಹೋಗ್ಬಿಡುತ್ತೆ, ಭಾರ ಕಡಿಮೆ ಆಗೋದು ನಮಗೆ. ಅದಕ್ಕೆ ಪೃಥ್ವಿಗೆ ಬಂದಿರೋದಾಗೀಗ ಪೃಥ್ವಿಯನ್ನು ದಾಟಬೇಕೀಗ. ಅದಕ್ಕೆ ಮೊದಲೇನು ಮಾಡಬೇಕು? ದೇಹದಲ್ಲಿ 24 ತತ್ವ ಇದೆ. ಲೋಯೆಸ್ಟ್ ತತ್ವ ಯಾವುದು ಅಂದರೆ ಕ್ಷಿತಿ. ಅಲ್ಲಿಂದ ಎಲ್ಲಿ ಬರಬೇಕು? ಮೇಲೆ ಅಂಬಸಿ ನೀರು.
ಆಕಾಶ, ವಾಯು, ಆಮೇಲೆ ತೇಜಸ್ಸು, ಜಲ ಮತ್ತು ಪೃಥ್ವಿ. ಜಲಕ್ಕೆ ಎಲ್ಲಿ ಆಗಬೇಕೋ ಪೃಥ್ವಿಯಲ್ಲಿ, ಜಲದಲ್ಲಿ. ಜಲ ಎಲ್ಲಿ ಆಗಬೇಕೋ ಅಗ್ನಿಯಲ್ಲಿ. ಆ ಕ್ರಮದಲ್ಲಿ ಹೋಗಬೇಕು. ವಾಯು, ಆಮೇಲೆ ತೇಜಸ್ಸಿ ಆದಮೇಲೆ ವಾಯು. ಅದೇನಾಗಬೇಕು ಅದೀಗ? ನಭಸಿ ಆಕಾಶ. ಯಾವ ಆಕಾಶ? ಭೂತಾಕಾಶ. ಆ ಆಕಾಶ ಅಲ್ಲ, ಭೂತಾಕಾಶ. ಇಂದ್ರಿಯಾಣಿ, ಆಮೇಲೆ ಇಂದ್ರಿಯಗಳು ಅಂತ ಹೇಳಿದರೆ ಮತ್ತು ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಒಂದೊಂದು ಸೇರ್ತಾ ಹೋಗುತ್ತೆ. ಸಮಸ್ತಾನಿ ತನ್ಮಾತ್ರಾಣಿ ಯಥೋದ್ಭವ. ತನ್ಮಾತ್ರಗಳನ್ನು ದಾಟಬೇಕು. ಎಷ್ಟು ರೂಟ್ ಇದೆ? 24 ದಾಟಿಕೊಂಡು ಹೋಗ್ಬೇಕಂತ. ಎಲ್ಲ ಡೀಲಿಂಕ್ ಆಗ್ತಾ ಹೋಗ್ತಾನೆ. ದಾಟೋದು ಅಂದ್ರೆ ಏನು? ಡೀಲಿಂಕ್ ಆಗೋದು ಅಂತ ಅರ್ಥ. ಭೂತಾಧಿಸ್ಥಾನ್. ಇವು ದೀಪಾರಿಸು ಅಂದರೆ ಇವತ್ತು ಲೈಟ್ ಆಫ್ ಮಾಡು ಅಂತ ಹೇಳಿ ಹೋದ ಯಾರೇ ಕಿತ್ತಾಕ್ಬಿಟ್ಟ ವೈರಿಂಗ್, ಅದೆಲ್ಲ ಸ್ವಿಚ್ ಆಫ್ ಮಾಡಿದ್ರೆ ಆಯ್ತು ಅಷ್ಟೇ. ಮತ್ತೆ ಆನ್ ಮಾಡಕ್ಕೆ ಬರಬೇಕು. ಆ ರೀತಿ ಆದರೆ ಅದು ಹಾಕೋದು ತೆಗೆದೇ ಹೊರತು ಇಲ್ಲವ್ರು ಏನಾಗುತ್ತೆ ಅದು ಎಲ್ಲ ಪೂರ್ತಿ ಜಗದು ಇದು ಮಾಡಿ ಬಿಸಾಕಿಬಿಟ್ರೆ ಅವ್ರು ದಡ್ಡ ಅಂತ ಕರೀತಾರೆ. ಅದಲ್ಲ. ಇದಕ್ಕೆ ಲಯ ಚಿಂತನೆ ಅಂದರೆ ಎಲ್ಲಿಂದ ಹೇಗೆ ಚಿಂತನೆ ಪ್ರತಿನಿತ್ಯ ತತ್ವನ್ಯಾಸ ಮಾತ್ರ ಎಲ್ಲ ಮಾಡ್ತಾ ಇದ್ದಾರೆ. ಅದೇನಾಗುತ್ತೆ? ಫುಲ್ ಕ್ಲಾರಿಟಿ ಸಿಗುತ್ತೆ. ಭೂತಾಧಿಸ್ಥಾನ್ ಸಮುತ್ಕ್ಷಿಪ್ಯ ಮಹತಿ ಆತ್ಮನಿ ಸಂದರೆ. ಕೊನೆಗೆ ಎಲ್ಲಿ ಬಂತೀಗ? ಹಿಂದೆ ಎಲ್ಲ ದಾಟಿ ಮನಸ್ಸಿನಿಂದ ಅಹಂಕಾರದಿಂದ ಮಹತ್ವ, ಅಲ್ಲಿಂದ ಅವ್ಯಕ್ತ. ಈ ರೀತಿ ಹೋಗಬೇಕು. ತಂ ಸರ್ವಗುಣ ವಿನ್ಯಾಸಂ ಜೀವೇ ಮಾಯಾಮಯೇ ವ್ಯಥಾತ್. ತಂ ಚ ಅನುಶಯಂ ಆತ್ಮಸ್ಥಂ ಅಸೌ ಅನುಶಯೀ ಪುಮಾನ್ ಜ್ಞಾನ ವೈರಾಗ್ಯ ವೀರ್ಯೇಣ ಸ್ವರೂಪಸ್ಥೋ ವ್ಯಥಾತ್ ಪ್ರಭು. ಪೂರ್ತಿ ತನ್ನ ಸ್ವರೂಪ ಪೂರ್ತಿ ಕಾಣ್ತಾನೆ. ಆ ಸ್ಥಿತಿಗೆ ಹೋಗಬೇಕು. ಎಕ್ಸ್ಪ್ಲೇನ್ ಮಾಡ್ತಾರೆ. ಮಾಯೇತಿ ಪ್ರಕೃತಿಶ್ಚೇತಿ ಮಾಯಾ ಜೀವಶ್ಚ ಕಥ್ಯತೆ ಸೇತೆ ಅನುಕೇಶವಂ ತಸ್ಮಾತ್ ಅನುಶಯೋಪಿ ಚ ಏತೈಸ್ತು ನಾಮಭಿರ್ವಾಚ್ಯ ಶ್ರೀಃ ವಿಷ್ಣೋರನಪಾಯಿನಿ ತಯೈವ ಅನುಶಯೀ ಜೀವಃ ತಯಾ ಬದ್ಧೋ ಯತಃ ಸದಾ ಪುರುಷಃ ಶಯನಾತ್ ಪುರುಷು ತಥಾ ಹಾನಾದಹಂ ಸ್ಮೃತಃ ಅಪ್ರಾಕೃತತನುತ್ವಾತ್ತು ಸ್ವರೂಪಂ ಹರಿರುಚ್ಯತೆ ನಿತ್ಯಚಿದ್ದರ್ಶನಾನ್ನಿತ್ಯಂ ಬ್ರಹ್ಮ ಪೂರ್ಣತ್ವತಃ ಸದಾ ಇತಿ ಭಾಗವತ ತಂತ್ರೇ. ಇದು ಭಾಗವತ ತಂತ್ರ ಅಂತ ಕೋಟ್ ಮಾಡ್ತಾರೆ. ಕೆಲಸ ತಂತ್ರ ಭಾಗವತ ಅಂತ ಕೋಟ್ ಮಾಡ್ತಾರೆ. ಭಾಗವತ ತಂತ್ರ, ಭಾಗವತ ತಂತ್ರ, ಗೀತಾಕಲ್ಪ ಅಂತ ಕೋಟ್ ಮಾಡ್ತಾರೆ. ಅಂದರೆ ಅದಕ್ಕೆ ಇರತಕ್ಕಂಥ ಪ್ರಾಚೀನ ವ್ಯಾಖ್ಯಾನಗಳು ಗೊತ್ತಾಗುತ್ತೆ. ಹೌದು, ಅದು ಗೊತ್ತಾಗಿ ಅಲ್ಲಿಂದ ಹೋಗ್ತಾರೆ. ಮಾಯೇತಿ ಪ್ರಕೃತಿಶ್ಚೇತಿ ಮಾಯಾ ಜೀವಶ್ಚ ಕಥ್ಯತೆ. ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ ಇದೆ, ಆಮೇಲೆ ಜೀವ ಅಂತ ಅರ್ಥ ಇದೆ. ಅದೆಲ್ಲ ಅರ್ಥ ಯಾವ ಅರ್ಥ ಸೂಟ್ ಆಗುತ್ತೋ ಅರ್ಥ ಸೇರಿಸ್ಬೇಕು ಅದಕ್ಕೆ. ಅದು ಸೇತೆ ಅನುಕೇಶವಂ ತಸ್ಮಾತ್ ಅನುಶಯೋಪಿ ಚ. ಯಾವಾಗಲೂ ಕೂಡ ಪರಮಾತ್ಮನಿಗೋಸ್ಕರವಾಗಿ ತಾನು ಬದುಕಿದಾಗ ಅನುಶಯ ಅಂತ ಕರೀತಾರೆ. ಏತೈಸ್ತು ನಾಮಭಿರ್ವಾಚ್ಯ ಶ್ರೀಃ ವಿಷ್ಣೋರನಪಾಯಿನಿ. ಈ ಹೆಸರುಗಳಿಂದ ಇಲ್ಲಿ ಏನೇ ಹೇಳಿದ್ದಾರೆ, ಮಹಾಲಕ್ಷ್ಮಿಗೂ ಎಲ್ಲವೂ ಕೂಡ ಅನ್ವಯ. ಯಾಕೆ ಸರ್ವಶಬ್ದ ವಾಚ್ಯತ್ವ ಪರಮಾತ್ಮನಿಗಿದೆ. ನೆಕ್ಸ್ಟ್ ಯಾರಿಗಿದೆ? ಮಹಾಲಕ್ಷ್ಮಿಗಿದೆ. ಅದಕ್ಕೆ ಶ್ರೀಹೋ ವಿಷ್ಣೋಹೋ ಅನಪಾಯಿನಿ. ಅಪಾಯ ಅಂದರೆ ಬಿಡೋದು, ಅನಪಾಯ ಅಂದರೆ ಬಿಡದೇ ಇರೋದು. ಯಾವ ಕಾಲಕ್ಕೂ ದೇವರ ಜೊತೆ ಇರೋದರಿಂದ ಅವ್ರಿಗೇನಂತ ಹೆಸರಿದೆ? ಲಕ್ಷ್ಮೀಂ ಅನಪಗಾಮಿನಿ. ಶ್ರೀ ಸೂಕ್ತಲ್ಲಿ ಹೇಳ್ಬೇಕಾದ್ರೆ ಅಂತ ಹೇಳ್ತಾರೆ, ಲಕ್ಷ್ಮೀಂ ಅನಪಗಾಮಿನಿ. ಅನಪಗಾಮಿನಿ ಅಂತ ಗೊತ್ತಾದಮೇಲೆ ಸೀತಾವಿರಹ ರಾಮದೇವರಿಗೆ ಬಂತು, ರಾಮದೇವರ ಸೀತಾದೇವಿ ಬಂತು, ಅವೆಲ್ಲ ಹೊರಟೋಗಿತ್ತು. ಏನದು? ಮೋಹ ಹೊರತು ವಸ್ತುಸ್ಥಿತಿ ಅಲ್ಲ. ಸೇತೆ ಅನುಕೇಶವು ಏತೈಸ್ತು ನಾಮಭಿರ್ವಾಚ್ಯ ಶ್ರೀಃ ವಿಷ್ಣೋರನಪಾಯಿನಿ ತಯೈವ ಅನುಶಯೀ ಜೀವ ತಯಾ ಬದ್ಧೋ ಯತಃ ಸದಾ. ಸದಾಕಾಲ ಪ್ರಕೃತಿಯಿಂದ ಬದ್ಧನಾಗಿದ್ದಾನೆ ಜೀವ. ಅದಕ್ಕೆ ಅವನಿಗೆ ಅನುಶಯ ಅಂತ ಹೆಸರಿದೆ. ಅನುಶಯ ಅಂದರೆ ಮಹಾಲಕ್ಷ್ಮಿ ಮಾಯಾ, ಅನುಶಯಿ ಅಂದರೆ ಹೊಂದಿರತಕ್ಕಂಥ ಜೀವ. ಪುರುಷ ಶಯನಾತ್ ಪುರುಷು ತಥಾ ಹಾನಾದಹಂ ಸ್ಮೃತಃ. ಪುರುಷ ಅಂತ ಯಾತಕ್ಕೆ ಹೆಸರಿದೆ? ದೇಹದಲ್ಲಿ ದೇಹ ಹೊಂದಿ ಬರೋದು ಜೀವ ಪುರುಷ. ಎಲ್ಲರ ದೇಹದಲ್ಲಿರೋದ್ರಿಂದ ಪರಮಾತ್ಮ ಪುರುಷ. ಹೊಂದೋದನ್ನು ನಾವು ಕಂಟ್ರೋಲ್ ಆಫ್ ಮಾಡೋದು. ಆತ ಆ ಪುರುಷ, ನಾವು ಈ ಪುರುಷರು. ಗೊತ್ತಾಯ್ತಾ? ಪುರುಷ ಆಳು ಮನೆಯಲ್ಲಿರ್ತಾನೆ, ಯಜಮಾನೂ ಮನೆಯಲ್ಲಿರ್ತಾನೆ. ಯಜಮಾನನಾಗಿರ್ತಾನೆ, ಇವನು ಆಳಾಗಿ ಇರ್ತಾನೆ ಹೊರತು ಒಂದೇ ಜಾಗದಲ್ಲಿ ಇರಬಹುದು. ಎಷ್ಟೊತ್ತಾನೆ ಈಗ ಒಂದೊಂದು ಫ್ಯಾಷನ್. ಯಾವುದೋ ಊರಿಗೆ ಕರ್ಕೊಂಡೋದ್ರೆ ಮನೆ ಕರ್ಕೊಂಡೋದ್ರು ಕ್ವಾರ್ಟರ್ಸ್ಗೆ, ಅಪಾರ್ಟ್ಮೆಂಟ್ಲೇ ಸೆವೆಂಟ್ ಕ್ವಾರ್ಟರ್. ಮತ್ತೆ ಅಪಾರ್ಟ್ಮೆಂಟಲ್ಲೇ ಅಲ್ಲೇ ಇರೋದು ಯಾವಾಗಲೂ ಕೂಡ. ಇದು ಅರ್ಥ ಅಂದರೆ ಎಷ್ಟು ಇದು. ಅದೇ ರೀತಿಯಲ್ಲಿ ಇದ್ದರೂ ಕೂಡ ಓನರ್ ಅಲ್ಲ ಆತ. ಇವನು ಅಲ್ಲಿದ್ದಾನೆ, ಅವನು ಅಲ್ಲಿದ್ದಾನೆ. ಇವನು ಇರೋ ಪುರುಷ, ಅವನು ಕಂಟ್ರೋಲ್ ಮಾಡೋ ಪುರುಷ. ಆ ಅರ್ಥ ಪ್ಯಾಸೆಂಜರು ಬಸ್ಸಲ್ಲಿ ಕೂತಿರ್ತಾನೆ, ಡ್ರೈವರು ಬಸ್ಸಲ್ಲಿ ಕೂತಿರ್ತಾನೆ. ಡ್ರೈವರ್ ಉಳಿದ ಪ್ಯಾಸೆಂಜರ್ಗೆ ಏನು ಕೆಲಸ ಇಲ್ಲ, ಡ್ರೈವ್ ಮಾಡೋ ಕೆಲಸ ಇಲ್ಲ, ಸುಮ್ಮನೆ ಕೊಡೋದಷ್ಟೇ ಅವ್ರಿಗೆ ಕೆಲಸ. ಅವನು ಡ್ರೈವ್ ಮಾಡಬೇಕು.
ಅದು ಪರಮಾತ್ಮ ನಮ್ಮ ದೇಹದೊಳಗಿದ್ದು ಅಂತಃ ಪ್ರವಿಶ್ಯ, ಅದೇ ಪುರುಷ ರೂಪ ಆಗಿದ್ದು ಉದ್ಧಾರ ಮಾಡ್ತಾನೆ. ಅಪ್ರಾಕೃತ ತನುತ್ವಾತ್ತು ಸ್ವರೂಪಂ ಹರಿರುಚ್ಯತೆ. ಸ್ವರೂಪ ಅಂತ ದೇವರ ಹೆಸರು, ಅಪ್ರಾಕೃತ ಸ್ವರೂಪನಾದ್ದರಿಂದ. ಪುರುಷ ಅಂತಲೂ ಹೆಸರು. ಆಮೇಲೆ ನಿತ್ಯ ಚಿದ್ದರ್ಶನಾನ್ನಿತ್ಯಂ ಬ್ರಹ್ಮ, ಎಲ್ಲವನ್ನೂ ಚೈತನ್ಯಪೂರ್ಣ ನೋಡೋದ್ರಿಂದ ಬ್ರಹ್ಮ ನಿತ್ಯ ಅಂತ ಕರೀತಾರೆ. ಬ್ರಹ್ಮ ಪೂರ್ಣತ್ವತಃ ಪರಿಪೂರ್ಣನಾದ್ದರಿಂದ ಬೃಹು ಜಾತಿ ಜೀವ ಕಮಲಾಸನ ಶಬ್ದರಾಶಿ, ಆದ್ದರಿಂದ ಬ್ರಹ್ಮ ಅಂತ ಕರೀತಾರೆ. ಇದಿಷ್ಟು ಪದಗಳಿಗೆಲ್ಲ ಅರ್ಥಪದ ಆಗಿ ಒಂದೇ ಕೊಟೇಶನ್, ಇಡೀ 3 ಶ್ಲೋಕಕ್ಕೂ ಅರ್ಥ ಆಗಬೇಕು ಆ ರೀತಿ ಕೊಟ್ಟು. ಅಹೋ ಎಂ ಮಧುರ್ಧನ್ಯ ಯಾಚೈವಂ ಭೂಭುಜಾಂ ಪತಿಂ ಸರ್ವಾತ್ಮನಾ ಪತಿಂ ಭೇಜೆ ಯಜ್ಞೇಶಂ ಶ್ರೀರ್ವಧೂರಿವ. 18ರಿಂದ 25ಕ್ಕೆ ಹೋದರು. ಅಲ್ಲೇ ನಡೀತು. ಅರ್ಚಿದೇವಿ ತಾನೂ ಹೋಗಿದ್ಲು ಜೊತೆಗೆ. ಆಕೆಯೂ ದೇಹ ಬಿಟ್ಟು ಬಿಡ್ತಾನೆ. ದೇಹ ಬಿಟ್ಟು ನೋಡಿ, ಆಕೆ ದೇಹ ಬಿಟ್ಟಿದ್ದರಿಂದ ಲಕ್ಷ್ಮಿ ಅಲ್ಲ, ಈತದೇತ ನಾರಾಯಣನೂ ಅಲ್ಲ. ಲಕ್ಷ್ಮಿಯ ವೇಷ ಆಕೆಯಲ್ಲಿತ್ತು, ನಾರಾಯಣನ ವೇಷ ಈತನಲ್ಲಿತ್ತು ಅಷ್ಟೇ. ಅಹೋ ಇಯಂ, ಜನ ಎಲ್ಲ ನೋಡ್ತಿದ್ದಾರೆ, ದೇವತೆಗಳು ನೋಡ್ತಿದ್ದಾರೆ. ಅಹೋ ಇಯಂ ಮಧುರ್ಧನ್ಯ, ಎಷ್ಟು ಪುಣ್ಯಾತ್ಗೀತಿ ಇವಳು. ಯಾತಕ್ಕೆ? ಯೋಗಶಕ್ತಿಯಿಂದ ಗಂಡನ ಜೊತೆಗೆ ಹೋಗಿ ಅಲ್ಲಿಂದ ದೇಹತ್ಯಾಗ ಮಾಡಿಲ್ಲಲ್ಲ. ಚೈವ ಭೂಭುಜಾಂ ಪತಿಂ ಸರ್ವಾತ್ಮನಾ ಪತಿಂ ಭೇಜೆ. ಎಲ್ಲಿ ಹೊರಟು? ಪತಿಲೋಕಕ್ಕೆ ಹೊರಟು. ಪತಿಲೋಕಕ್ಕೆ ಹೋಗ್ತಾಳೆ. ಅದು ಇಬ್ಬರು ಕೂಡ ಮುಕ್ತರಾಗ್ತಾರೆ ಅಂತ ಅರ್ಥ. ಯಜ್ಞೇಶಂ ಭೇಜೆ ಯಜ್ಞೇಶಂ ಶ್ರೀರ್ವಧೂರಿವ. ಮಹಾಲಕ್ಷ್ಮಿ ಹೇಗೆ ಸದಾ ದೇವ್ರ ಜೊತೆಗೆ ಇರಬೇಕು, ಹಾಗೆ ಆಕೆ ಇರ್ಲಕ್ಕೆ ಶುರು ಮಾಡಿಲ್ಲ ಅಂತ ಹೇಳಿಬಿಟ್ಟು ಎಕ್ಸಾಂಪಲ್ ಕೊಟ್ಟರು. ಮಹಾಲಕ್ಷ್ಮಿ ಇರೋ ಹಾಗೆ ಅಂತ ಹೇಳಿದರೆ ಹೊರತು ಮಹಾಲಕ್ಷ್ಮಿನೇ ಅಂತ ಹೇಳಲಿಲ್ಲ. ಹೀಗಾಗಿ ಯಾರಿಗೆ ಭೇದ ಇದೆ? ಪೃಥ್ವಿ ಚಕ್ರವರ್ತಿಗೂ ದೇವರಿಗೂ ಭೇದ ಇದೆ. ಪೃಥ್ವಿ ಚಕ್ರವರ್ತಿ ನಾರಾಯಣನಲ್ಲ, ಮತ್ಸ್ಯಕೂರ್ಮಾದಿ ರೂಪಗಳಂತೆ ಅಲ್ಲ. ಅದೇ ರೀತಿ ಶ್ರೀ ರುಕ್ಮಿಣಿ ಇತ್ಯಾದಿ ರೂಪದಂತೆ ಅಲ್ಲ. ಬರೀ ಆವೇಶ ಅಷ್ಟೇ. ಅದಕ್ಕೆ ಅಧ್ಯಾಯ ಅನಪೇಕ್ಷೋ ಗುಣಪೂರ್ಣೋ ಧನ್ಯ ಇತ್ಯುಚ್ಯತೆ ಬುಧೈ ಇತಿ ಶಬ್ದ ನಿರ್ಣಯೇ. ಇದು ಧನ್ಯ ಅನ್ನೋ ಪದ ಬಂತು. ಎಷ್ಟು ಧನ್ಯಳಿಗಳು ಅಂತ ಕರೀತಾರೆ. ಏನು ಧನ್ಯಳೋ ರಕುವಿ ಎಂಥ ಮಾನ್ಯ, ಈ ಪದನೇ. ಏನು ಧನ್ಯಳೋ ರಕುವಿ ಎಂಥ ಮಾನ್ಯಳೋ. ನಾವು ಪದ ಧನ್ಯ ಅಂತ ಉಪಯೋಗಿಸ್ತಾನೆ ಇರ್ತೇವೆ ನಾವು, ಧನ್ಯ ಧನ್ಯ ಅಂತೇಳಿ. ಆದರೆ ಅರ್ಥ ಹೇಳ್ತಾರೆ ಅದಕ್ಕೆ. ಧನ್ಯ ಅಂದೇನು ಗೊತ್ತಾ? ಅನಪೇಕ್ಷೋ ಗುಣಪೂರ್ಣೋ ಧನ್ಯ ಇತ್ಯುಚ್ಯತೆ ಬುಧೈ. ಅನಪೇಕ್ಷ ಗುಣಪೂರ್ಣ, ಯಾವ ಬೇರೆ ಹೆಲ್ಪ್ ಬೇಕಿಲ್ಲ, ಎಲ್ಲ ಗುಣಗಳು ಇದೆ, ಅವನ್ನ ಧನ್ಯ ಅಂತ ಕರಿಬೇಕು. ಅಂದರೆ ಸಾಧನೆ ಪೂರ್ತಿ ಮುಗಿದೋಗ್ಬಿಟ್ಟಿದೆ, ಅವರು ಧನ್ಯರು. ಬಾಕಿ ಯಾವುದೂ ಇಲ್ಲ, ನೋ ಡ್ಯೂಸ್, ಸಿಗೋದೆಲ್ಲ ಸಿಕ್ಬಿಟ್ಟಿದೆ. ಆ ಸ್ಟೇಜಲ್ಲಿ ಏನವರು ಧನ್ಯರು ಅಂತ ಕರೀತಾರೆ. ಒಂದು ಕೆಲಸ ಒಂದು ಧನ್ಯೋಸ್ಮಿ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ಆ ಕೆಲಸದ ಮಟ್ಟಿಗೆ ಅದು ಅಬ್ಸಲ್ಯೂಟ್ ರಿಲೇಟಿವ್ ಸೆನ್ಸಲ್ಲಿ ಅಷ್ಟೇ. ಯಾವುದೋ ಊರಿಗೆ ಇಳಿದ ಒಂದು ಕೆಲಸ ಮುಗಿತು, ಇನ್ನು ಆಫೀಸ್ಗೆ ಹೋಗಿ ಕೆಲಸ ಬೇರೆ ಇದೆ, ಈ ಪೋರ್ಷನ್ ಮುಗಿದಿದೆ, ಇಲ್ಲಿಗೆ ಅವನಿಗೆ ಸ್ಯಾಂಕ್ಷನ್ ಹೋಗಿ ಕಳಿಸ್ಬಿಟ್ರೆ ಮುಗಿತಾರೆ, ಅವನ ಕೆಲಸ ಮುಗಿದೋಯ್ತು. ಆ ಅಬ್ಸಲ್ಯೂಟ್ ಧನ್ಯನಾಗೋದು ಯಾವಾಗ? ಮುಕ್ತನಾದರೆ ಯಾವ ಬಾಕಿಯೂ ಇಲ್ಲ, ಅದು ಧನ್ಯ. ಈ ಮಾತು ಬರುತ್ತೆ, ಧನ್ಯ ಶಬ್ದ ಉಪಯೋಗಿಸ್ತಾರೆ. ಎಲ್ಲಿ ಹೇಳಿ? ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಆಚಾರ್ಯ ಅರ್ಪಣೆ ಮಾಡಿದರು, ಭಾಷ್ಯ ಬರೆದು ಕೊಟ್ಟಿದ್ದು. ಈ ಸರ್ತಿ ಮಹಾಭಾರತಕ್ಕೆ ತಾತ್ಪರ್ಯ ನಿರ್ಣಯ ಬರೀಬೇಕು ಅಂತೇಳಿ. ಯಾಕೆ? ನೀವು ಧನ್ಯರು, ಅದಕ್ಕೆ ಬರೀಬೇಕು. ಧನ್ಯರು ಅಂದರೆ ಏನು? ನಿಮಗೆ ಬೇಕಾಗಿರೋದು ಯಾವುದೂ ಇಲ್ಲ, ಎಲ್ಲ ಗೊತ್ತಿದೆ, ಮತ್ತು ಮಿಸ್ ಆಗಿರೋದು ಯಾವುದೂ ಇಲ್ಲ. ನೀವು ಬರೆದು ಪರ್ಫೆಕ್ಟಾಗಿ ಬರೀತೀರಿ ಅಂತ. ಇಲ್ಲದ ಏನಾಗುತ್ತೆ? ಅವತ್ತು ಬುಕ್ ಶುರು ಮಾಡೋದು ತೆಗೆಯೋಕ್ಕೋಸ್ಕರ ಎಂದು ಮುಗಿಸ್ಬೇಕು ಅವನು. ಎಲ್ಲ ಇದೆ, ತಕ್ಷಣ ಬರೆದೇ ಬಿಟ್ರು ಆಯ್ತಾರೆ. ಆಗಲಿ ಧನ್ಯರು ನೀವು. ಹೇಳುತ್ತಾ ಬ್ರಹ್ಮಸೂತ್ರ ಭಾಷೆ ಬರೀರಿ, ಬರೆದಾಯಿತು. ಇನ್ಮೇಲೆ ಸ್ಟಡಿ ಮಾಡೋದು ಯಾವುದೂ ಇಲ್ಲ. ಎಷ್ಟೋ ಜನ ಹಾಗೆ ಮಾಡಿದವರು ಇದ್ದಾರೆ, ಕಷ್ಟಪಟ್ಟು ಇದೆಲ್ಲ ಮಾಡಿ ಏನೋ ಅದು ವಿಷಯಗಳು ಬೇರೆ ಅಂತ. ಆಚಾರ್ಯ ಏನು ರೆಡಿ, ಯಾವಾಗಲೂ ರೆಡಿ. ನೀವು ಧನ್ಯರು, ಎವರ್ ರೆಡಿ, ಏನು ಮಾಡೋದಕ್ಕೂ ಸಿದ್ಧರು. ಇತಿ ಶಬ್ದ ನಿರ್ಣಯ. ಅಲ್ಲಿಗೆ ಅದು ಮುಗೀತು. ಚತುರ್ಥ ತಾತ್ಪರ್ಯ ತ್ರಯೋವಿಂಶಾತಿ. ಈ ಪ್ರಾಚೀನ ಪರಿಹಾರಾಧನ ಕಥೆ ಮುಂದುವರಿಸಿ ಹೇಳ್ತಾರೆ. ಅದೇ ಈ ಪುರಂಜನ ಉಪಾಖ್ಯಾನ ಇತ್ಯಾದಿ ಬರುತ್ತೆ. ಅದು ನಾಳೆ ಈ 9ಕ್ಕೆ ಶೂಟ್ ಆಗುತ್ತಾ? 9